ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿರೋದು ಈ ರಾಬರ್ಸ್ ಸ್ಟೋರಿ. 7 ನಿಮಿಷದಲ್ಲಿ ಬರೋಬ್ಬರಿ 7 ಕೋಟಿ ದೋಚಿದ್ದಾರೆ. ಯಾರಿವರು? ಇವರ ಬ್ಯಾಕ್ ಗ್ರೌಂಡ್ ಏನು? ಪ್ರೊಫೆಷನಲ್ ರಾಬರ್ಸಾ ಅಥವಾ ಇದೇ ರಾಜ್ಯದವರ, ಪಕ್ಕದ ರಾಜ್ಯದವರ, ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ತನಿಖೆಗಳು ನಡೀತಾ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಸಿಲಿಕಾನ್ ಸಿಟಿ ಪೊಲೀಸರಿಗೆ ದರೋಡೆ ಕೇಸ್ ಈಗ ಸವಾಲಾಗಿದೆ. 50ಕ್ಕೂ ಹೆಚ್ಚು ಪೊಲೀಸರು ಈಗ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ 20ಕ್ಕೂ ಹೆಚ್ಚು ಜನರ ವಿಚಾರಣೆ ನಡೆದಿದೆ. ಬ್ಯಾಂಕ್ ಸಿಬ್ಬಂದಿ ಆಗಿರ್ಬೋದು, CMS ಸಿಬ್ಬಂದಿಗಳಾಗಿರ್ಬೋದು, ಅವರನ್ನ ತೀವ್ರವಾಗಿ ರಾತ್ರಿ ಎಲ್ಲ ವಿಚಾರಣೆ ನಡೆಸಿದ್ದಾರೆ. ಈ ಘಟನೆಯ ಟೈಮ್ ಲೈನ್ ಮ್ಯಾಚ್ ಮಾಡಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಪೊಲೀಸರು. ವಿಚಾರಣೆ ಸಂದರ್ಭದಲ್ಲಿ ರಾಬರಿ ಬಗ್ಗೆ ನಮ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಈ ಸಿಬ್ಬಂದಿ ಹೇಳ್ಕೊಳ್ತಾ ಇದ್ದಾರೆ. ಸುಳಿವು ಇನ್ನೂ ಪತ್ತೆ ಆಗಿಲ್ಲ ಯಾರು ಅನ್ನುವಂಥ ನಿಟ್ಟಿನಲ್ಲಿ ಹೊಸಕೋಟೆ, ತಮಿಳುನಾಡು ಭಾಗದಲ್ಲಿ ತೀವ್ರ ಶೋಧ ಕಾರ್ಯ, ಹುಡುಕಾಟ ಎಲ್ಲವೂ ಕೂಡ ನಡೀತಾ ಇದೆ. ಸುಮಾರು 50ಕ್ಕೂ ಹೆಚ್ಚು ಪೊಲೀಸರು ಈಗ ಟೀಮ್ ಮಾಡಿಕೊಂಡು ಶೋಧ ಕಾರ್ಯವನ್ನು ನಡೆಸ್ತಾ ಇರೋದು ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ವಿಚಾರಣೆ, ಅಲ್ಲೂ ಕೂಡ 20ಕ್ಕೂ ಹೆಚ್ಚು ಜನರನ್ನ ವಿಚಾರಣೆ ನಡೆಸಿದ್ದಾರೆ. CMS ಸಿಬ್ಬಂದಿ ಆಗಿರ್ಬೋದು, ಈ ಹಿಂದೆ ಬಿಟ್ಟಂಥವ್ರು, ಮತ್ತೆ ಸೇರ್ಕೊಂಡಂಥವ್ರು, ಭದ್ರತಾ ಸಿಬ್ಬಂದಿ, ಅದರ ಜೊತೆಗೆ ಇನ್ನಿತರ ಸಿಬ್ಬಂದಿ, ಅವರೆಲ್ಲರನ್ನೂ ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ. ಪೊಲೀಸರಿಗೆ ತಲೆನೋವಾಗಿದೆ ಈ 7 ಕೋಟಿ ರಾಬರಿ ಪ್ರಕರಣ. ತನಿಖೆ ಏನೋ ನಡೀತಾ ಇದೆ, ಆದರೆ ತನಿಖೆಯ ಈ ಹಂತದಲ್ಲಿ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಸುಳಿವಂತೂ ಸಿಕ್ಕಿಲ್ಲ. ಇವ್ರು ಯಾರು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಈಗ ತನಿಖೆಯನ್ನು ನಡೆಸ್ತಾ ಇರೋದು. ಆ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಣೆಯನ್ನ ಕೂಡ ನಡೆಸಿದ್ದಾರೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಬೆಂಗಳೂರಲ್ಲಿ ಹಾಡಹಗಲೇ 7.11 ಕೋಟಿ ಲೂಟಿ. ಪಕ್ಕಾ ಸಿನಿಮಾ ಸ್ಟೈಲ್ನಲ್ಲಿ ನಡೆಯಿತು ರಾಬರಿ. ಇದು ಅಂತ್ಯಂತ ರಾಬರಿ ಅಲ್ಲ, ರಾಜಧಾನಿ ಬೆಂಗಳೂರಿನಲ್ಲಿ ನಡೆದ ಭಯಾನಕ ರಾಬರಿ. ಹಾಡಹಗಲೇ ನಡೆದ ಖತರ್ನಾಕ್ ಲೂಟಿ. ಫಿಲ್ಮಿ ಸ್ಟೈಲ್ನಲ್ಲಿ ATMಗೆ ಹಣ ತುಂಬುವ ವಾಹನವನ್ನು ಚೇಸ್ ಮಾಡಿಕೊಂಡು ಬಂದ ಡಕಾಯಿತರು ಬರೋಬ್ಬರಿ 7 ಕೋಟಿ 11 ಲಕ್ಷ ಹಣ ದೋಚಿ ಪರಾರಿಯಾಗಿದ್ದಾರೆ. 7 ನಿಮಿಷ 7 ಡಕಾಯಿತರು, 7 ಕೋಟಿ ಲೂಟಿ. ಕೇವಲ 7 ನಿಮಿಷದಲ್ಲಿ 7 ಡಕಾಯಿತರು ಬರೋಬ್ಬರಿ 7 ಕೋಟಿ 11 ಲಕ್ಷ ಹಣ ಎಗರಿಸಿ ಮಾಯವಾಗಿದ್ದಾರೆ. ನಿನ್ನೆ ಮಧ್ಯಾಹ್ನ ಬೆಂಗಳೂರಿನ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ATMಗೆ ಹಣ ಸಾಗಿಸುತ್ತಿದ್ದ ವಾಹನವನ್ನು ದರೋಡೆಕೋರರು ಅಡ್ಡಗಟ್ಟಿದ್ದಾರೆ. ಮಠ ಮಧ್ಯಾಹ್ನವೇ ವಾಹನದಲ್ಲಿದ್ದ ಅಷ್ಟು ಹಣ ಎಗರಿಸಿ ಎಸ್ಕೇಪ್ ಆಗಿದ್ದಾರೆ. ಹಲವು ದಿನಗಳಿಂದ ಸಂಚು ರೂಪಿಸಿದ್ದ ದರೋಡೆಕೋರರು ಪಕ್ಕಾ ಪ್ಲಾನ್ ಮಾಡಿ ATM ಸಿಬ್ಬಂದಿಯನ್ನ ಬೆದರಿಸಿ ಹಣ ದೋಚಿ ಪರಾರಿಯಾಗಿದ್ದಾರೆ. ಪೊಲೀಸರು ಮಾಹಿತಿಯನ್ನು ಸಹಜವಾಗಿ ಪಡೆದುಕೊಳ್ತಾರೆ ಮತ್ತು ಅವರಿಂದ ಎಷ್ಟು ಜನ ಇದ್ದರೂ ನಿಮಗೆ ಅದೆಲ್ಲದರ ಡೀಟೇಲ್ಸ್ಗಳನ್ನು ಕೂಡ ಪಡೆದುಕೊಳ್ಳುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಇಷ್ಟು ಜನ ನಾವು ಒಂದೇ ಗಾಡಿಯಲ್ಲಿ ಹೋದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಎಲ್ಲರಿಗೂ ಕೂಡ ಡೌಟ್ ಬರುತ್ತೆ. ಹೀಗಾಗಿ ನಾವು ಬೇರೆ ಬೇರೆ ವಾಹನಗಳಲ್ಲಿ ತೆರಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬೇಕು ಅಂತ ಹೇಳಿ ಮೊದಲೇ ಪ್ಲ್ಯಾನ್ಗಳನ್ನ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಬೇರೆ ಬೇರೆ ದಿಕ್ಕಿಗೆ ಈ ಕಾರನ್ನು ಮುಖಾಂತರ ಪರಾರಿಯಾಗುವಂತಹ ಎಲ್ಲ ಸ್ಕೆಚ್ಗಳನ್ನು ಕೂಡ ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಕಾರಿಗೆ ನಕಲಿ ನಂಬರ್ ಪ್ಲೇಟ್ ಬಳಸಿ ದರೋಡೆ. 7 ಜನರ ಗ್ಯಾಂಗ್ನಿಂದ ನಡೀತಾ ರಾಬರಿ. ಇನ್ನು ಈ ರಾಬರಿ ನಡೆದ ಕಾರಿಗೆ ನಕಲಿ ನಂಬರ್ ಪ್ಲೇಟ್ ಬಳಸಿದ್ರು ಎನ್ನಲಾಗ್ತಾ ಇದೆ. KA 03 NC 8052 ನಂಬರಿನ ಇನೋವಾ ಕಾರ್ನಲ್ಲಿ ಬಂದಿದ್ದ ಗ್ಯಾಂಗ್ನಲ್ಲಿ 7 ರಿಂದ 8 ಜನರು ಇದ್ರು. ನಾವು RBIನವರು ಅಂತ ಹೇಳಿ CC ಕ್ಯಾಮೆರಾ ಇಲ್ಲದ ಡೇರಿ ಸರ್ಕಲ್ ಫ್ಲೈಓವರ್ ಮೇಲೆ ಹಣ ಕದ್ದು ಪರಾರಿಯಾಗಿದ್ದಾರೆ. ಕೂಡ ಈಗಾಗಲೇ ಇದು ಮಾಡ್ತಾ ಇರಬಹುದು, ನೀವು ನೋಡ್ತಾ ಇರಬಹುದು. ಆ ವ್ಯಕ್ತಿಯನ್ನ ಈಗ ಪೊಲೀಸರು ಕರೆದುಕೊಂಡು ಹೋಗಿ ತಮ್ಮ ಒಂದು ಸುಪರ್ದಿಗೆ ತೆಗೆದುಕೊಂಡು ಕೊಂಡಿರುವಂಥದ್ದು ಈಗಾಗಲೇ ನೀವು ನೋಡ್ತಾ ಇರಬಹುದು. ಈ ವ್ಯಕ್ತಿಯನ್ನ ಅಂದ್ರೆ ಪೊಲೀಸ್ ಠಾಣೆಯಲ್ಲಿ ಅವರ ಒಂದು ವಶದಲ್ಲಿ ಇಟ್ಕೊಂಡಿದ್ರು. DVR ಸಮೇತ ಡಕಾಯಿತರು ಪರಾರಿ. ಈ ಡಕಾಯಿತರು ಎಂಥ ಚಾಲಾಕಿಗಳು ಅಂದ್ರೆ ATMಗೆ ಸಾಗಿಸುವ ವಾಹನದಲ್ಲಿದ್ದ DVR ಸಮೇತ ಪರಾರಿಯಾಗಿದ್ದಾರೆ. ಸಾಮಾನ್ಯವಾಗಿ CMS ವಾಹನದಲ್ಲಿ ಕ್ಯಾಮೆರಾಗಳಿರುತ್ತವೆ. ಇದರ DVRನಲ್ಲಿ ಆರೋಪಿಗಳ ಮುಖಚಹರೆ ಸಿಗುತ್ತೆ. ಹೀಗಾಗಿ DVR ಸಮೇತ ದರೋಡೆಕೋರರು ಚೂಟಾಗಿದ್ದಾರೆ. ಡಕಾಯಿತರ ಪತ್ತೆಗೆ ವಿಶೇಷ ತಂಡ ರಚನೆ.
ಡಕಾಯಿತರನ್ನ ಹಿಡಿಯೋಕೆ ವಿಶೇಷ ತಂಡಗಳನ್ನ ರಚಿಸಲಾಗಿದೆ. ಸೈಬರ್, ಸಿಸಿಬಿ ಸೇರಿ ವಿಶೇಷ ಟೀಮ್ ರಚಿಸಲಾಗಿದೆ. ಚಿಕ್ಕಬಳ್ಳಾಪುರ, ಕೋಲಾರ, ಹೊಸೂರು ಗಡಿಯಲ್ಲಿ ಪೊಲೀಸರು ನಾಕಾಬಂದಿ ಹಾಕಿದ್ದಾರೆ. ಗಡಿಯಲ್ಲಿ ತಪಾಸಣೆ ಕೂಡ ನಡೆಸ್ತಾ ಇದ್ದಾರೆ. ಹಾಡಹಗಲೇ ಅದರಲ್ಲೂ ಮಠ ಮಧ್ಯಾಹ್ನ ಬೆಂಗಳೂರಲ್ಲಿ 7 ಕೋಟಿ 11 ಲಕ್ಷ ದರೋಡೆ ಆಗಿರೋದು ಜನರಲ್ಲಿ ಆತಂಕ ಮೂಡಿಸಿದೆ. ಸಿಲಿಕಾನ್ ಸಿಟಿ ನಿಜಕ್ಕೂ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 7 ಕೋಟಿ ರಾಬರಿ ಏನ್ ನಡೆದಿದೆ, ಈ ರಾಬರಿಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇರೋದು, ಅದರ ಜೊತೆಯಲ್ಲಿ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ತನಿಖೆಯನ್ನ ನಡೆಸ್ತಾ ಇರುವಂತಹ ಪೊಲೀಸರಿಗೆ ಒಂದಷ್ಟು ವಿಚಾರಗಳ ಬಗ್ಗೆ ಮಾಹಿತಿಗಳು ಗೊತ್ತಾಗ್ತಾ ಇದೆ. ಬೆಂಗಳೂರಲ್ಲಿ ಹಾಡಹಗಲೇ 7 ಕೋಟಿ ರಾಬರಿ ಮಾಡಿದ್ರು ರಾಬರ್ಸ್. ಪರಪ್ಪನ ಅಗ್ರಹಾರದಿಂದಲೇ ರಾಬರಿಗೆ ಸ್ಕೆಚ್ ಹಾಕಿದ್ರ ಹಾಗಾದ್ರೆ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಜೈಲಿನಿಂದಲೇ ರಾಬರಿಗೆ ಸಂಚು ರೂಪಿಸಿದ್ದಾರೆ ಅನ್ನುವಂಥ ಒಂದಷ್ಟು ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿಗೆ ಈಗ ಪೊಲೀಸರ ಒಂದು ಟೀಮ್ ತೆರಳಿದೆ. ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಜೈಲಿನಲ್ಲಿ ಪರಿಶೀಲನೆ ಮಾಡಲಾಗ್ತಾ ಇದೆ. ನಿನ್ನೆ ರಾತ್ರಿ ಮಾಹಿತಿಯನ್ನ ಪಡೆದಿದ್ದಾರೆ ಪೊಲೀಸರು ಜೈಲಿಗೆ ಹೋಗಿ. ಈ ರಾಬರಿ ಗ್ಯಾಂಗ್ಗೂ ಅಥವಾ ಒಳಗಿರೋರ್ಗೂ ಏನಾದರೂ ಲಿಂಕ್ ಇದೆಯಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಆ ಆಂಗಲ್ ಅಲ್ಲೂ ಕೂಡ ಈಗ ತನಿಖೆ ಆಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಇದ್ದುಕೊಂಡು ಯಾರಾದರೂ ಪ್ಲಾನ್ ಮಾಡಿದ್ರ ಈ ರಾಬರಿಗೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಗಳು, ಒಂದಷ್ಟು ಕ್ಲೂ ಈಗ ಪೊಲೀಸರಿಗೆ ಸಿಕ್ಕಿದೆ ಅನ್ನುವಂಥ ಮಾಹಿತಿ. ಹಾಗಾಗಿ ಮಾಹಿತಿಯನ್ನು ಪೊಲೀಸರು ಪಡೆದಿದ್ದಾರೆ ಅನ್ನುವಂಥ ಡೀಟೇಲ್ಸ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಹಾಗೆ ಸತ್ತಾರ್. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಮೊದಲಿಗೆ ಅಭಿಷೇಕ್, ಗಮನಿಸ್ತಾ ಇದ್ದೀವಿ ತನಿಖೆ ಏನೋ ನಡೀತಾ ಇದೆ, ಯಾವುದೇ ರೀತಿಯ ಸುಳಿವು ಸಿಗ್ತಾ ಇಲ್ಲ ಅನ್ನುವಂಥದ್ದು ಈಗ ದೊಡ್ಡ ತಲೆನೋವಾಗಿರೋದು ಪೊಲೀಸರಿಗೆ. ಹಾಗಾದ್ರೆ ಈಗ ಯಾವ ಆಂಗಲ್ ಅಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಸದ್ಯಕ್ಕೆ, ಜೊತೆಗೆ ಏನಾದರೂ ಅಟ್ ದಿ ರೈಟ್ ಮೂಮೆಂಟ್ ಈ ಪರಿಸ್ಥಿತಿಯಲ್ಲಿ ಏನಾದರೂ ಸುಳಿವು ಅಥವಾ ಮಾಹಿತಿ ಏನಾದರೂ ಸಿಕ್ಕಿದೆಯಾ ಅಂತ? ಈಗಾಗಲೇ ಇನ್ನು ಪರಪ್ಪನ ಅಗ್ರಹಾರಕ್ಕೆ ಹೋದಂತಹ ಪೊಲೀಸರು ಅಲ್ಲಿ ಹ್ಯಾಬಿಚುವಲ್ ಅಫೆಂಡರ್ಸ್ ಏನಿದ್ದಾರೆ ಅವರಿಂದ ಮಾಹಿತಿ ಕಲೆ ಹಾಕುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಯಾಕಂದರೆ ಅವರು ಜೈಲಿನಿಂದಲೇ ಆಪರೇಟ್ ಮಾಡಿರುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅನ್ನುವಂತಹ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಅವರ ಸಹಚರರೇನಿದ್ದಾರೆ ಅವರು ಇನ್ನೂ ಕೂಡ ಹೊರಗಡೆ ಇರುವಂತಹ ಕಾರಣ, ಅಂದರೆ ಜಾಮೀನು ಪಡೆದು ಹೊರಗಡೆ ಇರುವಂಥದ್ದು, ಅವರ ಮುಖಾಂತರ ಈ ರೀತಿಯಾದಂತಹ ಒಂದು ರಾಬರಿ ಮಾಡಿಸಿರಬಹುದು ಅನ್ನುವಂತಹ ಆ್ಯಂಗಲ್ನಿಂದ ತನಿಖೆಯನ್ನು ನಡೆಸೋದಕ್ಕೆ ಬನಶಂಕರಿ ಪೊಲೀಸರು ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರು ಸ್ಥಳಕ್ಕೆ ಪರಪ್ಪನ ಅಗ್ರಹಾರಕ್ಕೆ ತೆರಳಿ ಅಲ್ಲಿ ಮಾಹಿತಿ ಕಲೆ ಹಾಕುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಇಲ್ಲಿ ಯಾವುದನ್ನು ಕೂಡ ಬಿಡ್ತಲ್ಲ, ಅಂದರೆ ಎಲ್ಲ ಆಯಾಮದಲ್ಲಿಯೂ ಕೂಡ ಒಂದು ತನಿಖೆಯನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಪೊಲೀಸರು ಮಾಡ್ತಾ ಇದ್ದಾರೆ. 50 ಜನ ಪೊಲೀಸರೇನಿದ್ದಾರೆ ಅವರು ಈಗಾಗಲೇ ಫೀಲ್ಡ್ನಲ್ಲಿ ಆನ್ ವರ್ಕ್ನಲ್ಲಿ ಇದ್ದಾರೆ ಅಂತಲೇ ಹೇಳ್ಬಹುದು. ನಿನ್ನೆ ಮಧ್ಯಾಹ್ನದಿಂದಲೇ ಎಲ್ಲೆಲ್ಲಿ ನಾಕಾಬಂದಿಗಳನ್ನು ಹಾಕಬೇಕು, ಎಲ್ಲೆಲ್ಲಿ ಅವರ ಗುಪ್ತ ಪ್ರದೇಶಗಳೇನಿದೆ, ಅಂದರೆ ಒಂದಷ್ಟು ಸ್ಥಳಗಳೇನಿದೆ ಅವಿತುಕೊಳ್ಳುವಂತಹ ಒಂದು ಸ್ಥಳಗಳು, ಅಲ್ಲಿಯೂ ಕೂಡ ಒಂದು ಸರ್ಚನ್ನು ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ಸದ್ಯ ಬೇಸಿಕ್ ಪೊಲೀಸಿಂಗ್ ಮುಖಾಂತರ ಅವರ ಫೋಟೋ, ಅಂದರೆ ಸಿಕ್ಕಿರುವಂತಹ ವಾಹನದ ಫೋಟೋಸ್ಗಳನ್ನು ಹಿಡಿದು ಅವರಿಂದ ಮಾಹಿತಿ ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಈ ರೀತಿಯಾದಂತಹ ಟೆಕ್ನಿಕಲ್ ಮತ್ತು ಬೇಸಿಕ್ ಎರಡೂ ಪೊಲೀಸಿಂಗ್ ಮುಖಾಂತರ ಆರೋಪಿಗಳನ್ನು ಬಂಧನ ಮಾಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಮತ್ತು ಕೆಲವೊಂದು ಸಣ್ಣ ಸುಳಿವು ಸಿಕ್ಕಿದೆ ಅಂತ ಹೇಳಿ ಈಗ ಪೊಲೀಸ್ ಮೂಲಗಳಿಂದ ತಿಳಿದು ಬರ್ತಾ ಇರುವಂಥದ್ದು. ಯಾಕಂದರೆ ಈಗ ಇಲ್ಲಿಂದ ಯಾವ ಮಟ್ಟಿಗೆ ಪ್ಲ್ಯಾನಿಂಗನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಶೋಕ ಪಿಲ್ಲರ್ನಿಂದ ಅವರು ಎಸ್ಕೇಪ್ ಆಗಿರುವಂತಹ ರೂಟ್ನಲ್ಲಿ ಕೇವಲ ಗಲ್ಲಿಗೆ ಕ್ಯಾಮ್ರಾಗಳಿದೆ. ಆದರೆ ಪೊಲೀಸರಿಗೆ ಆ ವಾಹನದ ಚೆಹರೆ ಸಿಕ್ಕಿದ್ದು 3 ಕ್ಯಾಮ್ರಾ ಅಂತ ಹೇಳಿದ್ರೆ ನಿಜಕ್ಕೂ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಆ ಮಟ್ಟಕ್ಕೆ ಪ್ಲ್ಯಾನಿಂಗನ್ನು ಮಾಡಿದ್ದಾರೆ. ಅಂದರೆ 3 ಕ್ಯಾಮ್ರಾದಲ್ಲಿ ಮಾತ್ರ ಅವರ ಕಾರು ಪತ್ತೆಯಾಗಿದೆ. ಅಂದರೆ CCTVಗಳನ್ನು ಅವಾಯ್ಡ್ ಮಾಡುವಂತಹ ಮುಖಾಂತರವೂ ಕೂಡ, ಅಂದರೆ ಒನ್ ಆಫ್ ದಿ ಪ್ಲ್ಯಾನಿಂಗಲ್ಲಿ ಅದು ಕೂಡ ಇರುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂದರೆ CCTVಗಳಿಗೆ ನಾವು ಹೋಗುವಂತಹ ಒಂದು ವೇ ಕೂಡ ಸಿಗಬಾರ್ದು, ಮತ್ತು ಪೊಲೀಸರಿಗೆ ನಮ್ಮನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಬಾರ್ದು ಅನ್ನುವಂಥ ಕಾರಣದಿಂದಾಗಿ ಮೊಬೈಲ್ಗಳನ್ನು ಕೂಡ ಬಳಕೆ ಮಾಡಿಲ್ಲ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಯಾಕಂದರೆ ಅಲ್ಲಿದ್ದಂತಹ ಸಿಬ್ಬಂದಿಗಳನ್ನು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಮೊದಲಿಗೆ ಅವರು ಹತ್ತಿರ ಬಂದಂತಹ ಸಂದರ್ಭದಲ್ಲಿ ಕನ್ನಡದಲ್ಲಿ ಮಾತನಾಡ್ತಾ ಇದ್ರು. ನಂತರ ಒಳಗಡೆ, ಅಂದರೆ ಅವರನ್ನೆಲ್ಲರನ್ನೂ ಕೂಡ ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಮತ್ತು ವಾಹನದ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಸ್ಪೀಡ್ ಹಿಂದಿಗಳನ್ನು ಮಾತನಾಡ್ತಾ ಇದ್ರು ಅನ್ನುವಂತಹ ವಿಚಾರಗಳು ಕೂಡ, ಅಂದರೆ ಸಣ್ಣ ಒಂದು ವರ್ಡಿಂಗ್ಸ್ ಏನಿದೆ, ಹಿಂದಿ ವರ್ಡಿಂಗ್ಸ್ಗಳಿದೆ ಏನಿದೆ ಅದನ್ನು ಮಾತನಾಡ್ತಾ ಇದ್ರು. ಅಂದರೆ
ಸಿಬ್ಬಂದಿಗಳು ಪೊಲೀಸರು ಏನಾದರೂ ಸಿಬ್ಬಂದಿಗಳನ್ನು ಎನ್ಕ್ವೈರಿ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೂ ತಮ್ಮ ಬಗ್ಗೆ ನಿಖರವಾದಂತಹ ಒಂದು ಮಾಹಿತಿಗಳು ಕೂಡ ಸಿಗಬಾರ್ದು. ಯಾವ ಭಾಗದವರು ನಾವು ಮತ್ತು ಕರ್ನಾಟಕದವರ ಅಥವಾ ಬೇರೆ ಭಾಗದವರ ನಾರ್ತ್ ಇಂಡಿಯನ್ಸ ಈ ರೀತಿಯಾದಂತಹ ಗೊಂದಲ ಹುಟ್ಟಿಸುವಂತಹ ಒಂದು ಕೆಲಸಗಳನ್ನು, ಅಂದರೆ ಈ ರೀತಿಯಾದಂತಹ ಒಂದು ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ಇವರು ಅದನ್ನು ಇಂಪ್ಲಿಮೆಂಟ್ ಮಾಡಿ ಪೊಲೀಸರ ದಿಕ್ಕು ತಪ್ಪಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿರೋದು. ಹೀಗಾಗಿ ಈ ರೀತಿಯಾದಂತಹ ಪಕ್ಕಾ ಪ್ಲ್ಯಾನ್ ಮಾಡಿರುವಂತಹ ವ್ಯಕ್ತಿಗಳಿಗೆ ಎಸ್ಕೇಪ್ ಆಗೋದು ಕೂಡ ಒಂದು ಪ್ಲ್ಯಾನ್ನ ಭಾಗವಾಗಿದೆ. ಅವರು ಪೊಲೀಸರ ಮಾಹಿತಿ ಪ್ರಕಾರ ಅವರು ಹೊಸಕೋಟೆ ಭಾಗದಲ್ಲಿ ಇರುವಂತಹ ಮಾಲೂರಿಗೆ ತೆರಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದಕ್ಕೆ ಸೂಕ್ತವಾದಂತಹ ಒಂದು ಇದೆಲ್ಲ, ಅಂದರೆ ಸಾಕ್ಷಿಗಳಿಲ್ಲ. ಆದರೆ ವಾಹನಗಳು ಅಲ್ಲಿ ಆ ಭಾಗದಲ್ಲಿ ಓಡಾಡ್ತಾ ಇದೆ ಅನ್ನುವಂತಹ ವಿಚಾರಗಳು ಮಾತ್ರ ಗೊತ್ತಾಗ್ತಾ ಇದೆ. ಇಷ್ಟಕ್ಕೂ ಆ ವಾಹನದಲ್ಲಿ ಹಣ ಇದೆಯಾ ಇಲ್ವಾ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಅದನ್ನು ಡೈವರ್ಟ್ ಮಾಡೋದಕ್ಕೆ ಬಳಕೆ ಮಾಡಲಾಗ್ತಾ ಇದೆಯಾ ಅನ್ನುವಂತಹ ಅನುಮಾನ ಕೂಡ ಈಗ ಪೊಲೀಸರಲ್ಲಿ ಮೂಡ್ತಾ ಇದೆ. ಆ ವಾಹನವನ್ನು ಡೈವರ್ಟ್ ಮಾಡೋದಕ್ಕೆ ಉಪಯೋಗಿಸಿ ಬೇರೊಂದು ವಾಹನದಲ್ಲಿ ಇವರು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಬಳಕೆಯನ್ನು ಮಾಡ್ತಾ ಇದ್ರು ಅನ್ನುವಂತಹದ್ದು ಮೇಲ್ನೋಟದ ಒಂದು ಶಂಕೆಯಾಗಿದೆ. ಈ ಆಂಗಲ್ನಲ್ಲಿ ಕೂಡ ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. 7 ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರೋದು. ತನಿಖೆಯನ್ನು ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ನಡೆಸಲಾಗ್ತಾ ಇದೆ. ಪೊಲೀಸರು ಈಗ ಮಹತ್ವವಾಗಿ ಗಮನಿಸ್ತಾ ಇರೋದು ಈ ಹಿಂದೆ ಯಾರಾದರೂ ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾದಂಥವರು ಇದ್ದಾರಾ ಅನ್ನುವಂಥ ನಿಟ್ಟಿನಲ್ಲಿ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಅನುಮಾನಗಳು ಕಾಡ್ತಾ ಇದೆ. ಈ ಹಿಂದೆ ನಿಮ್ಗೆ ನೆನಪಿರಬಹುದು, ಮಂಗಳೂರಲ್ಲಿ ಒಂದು ದರೋಡೆ ನಡೆದಿತ್ತು. ಅದೇ ರೀತಿ ಬೆಂಗಳೂರಲ್ಲೂ ಕೂಡ ದರೋಡೆ ನಡೆದಿದೆ. ಎರಡೂ ಪ್ರಕರಣದ ಸುತ್ತ ಹಲವು ಸಾಮ್ಯತೆಗಳು ಎದ್ದು ಕಾಣ್ತಾ ಇದೆ. ಜನವರಿ 2025 ಜನವರಿ 3ನೇ ತಾರೀಕು ನಡೆದಿರುವಂತಹ ಘಟನೆ ಮಂಗಳೂರಲ್ಲಿ, ಅದಕ್ಕೂ ಬೆಂಗಳೂರಲ್ಲಿ ನಡೆದಿರುವಂತಹ ಈ ಘಟನೆಗೂ ಈ ದರೋಡೆಗೂ ಸಾಮ್ಯತೆಗಳಿದೆ. ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಈಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಇಡಿ ಅಧಿಕಾರಿಗಳ ಸೋಗಿನಲ್ಲಿ ಬಂದು 30 ಲಕ್ಷ ರೂಪಾಯಿ ದರೋಡೆ ಮಾಡ್ಕೊಂಡು ಹೊರಟೋದ್ರು. ಸಿಂಗಾರಿ ಬೀಡಿ ಮಾಲೀಕನ ಮನೆಯಲ್ಲಿ ದರೋಡೆ ಆಯಿತು, ರಾಬರಿ ಆಯಿತು. ಆ ಘಟನೆ ನಿಮ್ಗೆ ನೆನಪಿರಬಹುದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎರಡರಲ್ಲೂ ಸಾಮ್ಯತೆ ಇರೋದ್ರಿಂದ ಪೊಲೀಸರು ಆ ರೀತಿಯಲ್ಲೂ ಕೂಡ ಆ ಆಂಗಲ್ನಲ್ಲೂ ಕೂಡ ಈಗ ತನಿಖೆಯನ್ನು ನಡೆಸ್ತಾ ಇರೋದು. ಮಂಗಳೂರಿನಲ್ಲಿ ಇಡಿ ಅಧಿಕಾರಿಗಳ ಸೋಗಿನಲ್ಲಿ ಬಂದ್ರು, ಬೆಂಗಳೂರಿನಲ್ಲಿ RBI ಅಧಿಕಾರಿಗಳ ಸೋಗಿನಲ್ಲಿ ಬಂದ್ರು. ಅಲ್ಲೂ ಕೂಡ ಇದೇ ರೀತಿಯ ಪಕ್ಕಾ ಪ್ರಾಪರ್ ಪ್ಲಾನಿಂಗ್, ಇದೆಲ್ಲದರ ಬಗ್ಗೆ ಕೂಡ ಈಗ ತನಿಖೆ ನಡೀತಾ ಇದೆ. ಬೆಂಗಳೂರಿನಲ್ಲಿ RBI ಅಧಿಕಾರಿಗಳ ಸೋಗಿನಲ್ಲಿ ದರೋಡೆಯನ್ನ ನಡೆಸಿದ್ರು. ಮಂಗಳೂರಿನಲ್ಲೂ ಕೂಡ ನಕಲಿ ನಂಬರ್ ಪ್ಲೇಟ್ ಅನ್ನ ಈ ದರೋಡೆಕೋರರು ಬಳಸಿದ್ರು. ಬೆಂಗಳೂರಲ್ಲೂ ಕೂಡ ಈ ದರೋಡೆ ಏನ್ ನಡೀತು ಅಲ್ಲೂ ಕೂಡ ಬಳಕೆ ಆಗಿರೋದು ನಕಲಿ ನಂಬರ್ ಪ್ಲೇಟ್. ಮಂಗಳೂರಲ್ಲೂ ಕೂಡ ಗವರ್ಮೆಂಟ್ ಆಫ್ ಇಂಡಿಯಾ ಅನ್ನುವಂಥ ಬೋರ್ಡ್ ಅನ್ನ ಬಳಕೆ ಮಾಡಿದ್ರು, ಡೌಟ್ ಬರಬಾರದು ಅನ್ನೋ ಕಾರಣಕ್ಕಾಗಿ. ಇಲ್ಲೂ ಕೂಡ ನಡೆದಿರೋದು ಅದೇ ರೀತಿಯ ವಿಚಾರ. ಹಾಗಾಗಿ ಸಾಮ್ಯತೆಗಳು ಬಹಳ ಇದೆ. ಮಂಗಳೂರಲ್ಲೂ ಕೂಡ ಯಾವುದೇ ರೀತಿಯ ಹಲ್ಲೆ ಆಗಲಿ ಅಥವಾ ಗಲಾಟೆಗಳಾಗಲಿ ನಡೆದೇ ಇಲ್ಲ. ಇಲ್ಲೂ ಕೂಡ ಅದೇ ರೀತಿಯಾಗಿದೆ, ಯಾವುದೇ ಗಲಾಟೆಗಳಾಗಲಿಲ್ಲ, ಹಲ್ಲೆ ಮಾಡಿಲ್ಲ, ಯಾರಿಗೂ ಕರೆ ಮಾಡಬಾರ್ದು ಅಂತ ಎಚ್ಚರಿಕೆಯನ್ನ ಕೂಡ ವಹಿಸಿದ್ರು. ಇಲ್ಲೂ ಅದೇ ರೀತಿಯಾಗಿದೆ. ಹಾಗಾಗಿ ಬಹಳ ಸಾಮ್ಯತೆಗಳಿರೋದ್ರಿಂದ ಆ ಆಂಗಲ್ ಅಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಲ್ಲೂ ಕೂಡ ದರೋಡೆ ಸಂದರ್ಭದಲ್ಲಿ ಯಾರಿಗೂ ಕಾಲ್ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ರಾಬರ್ಸ್ ಪ್ಲಾನ್ ಮಾಡ್ಕೊಂಡಿದ್ರು. ದರೋಡೆ ಮಾಡಿದ ಮನೆಯವರನ್ನ ತಮ್ಮ ಗಾಡಿಗೆ ಹತ್ತಿಸಿದ್ರು. ಮಂಗಳೂರಲ್ಲಿ ಇಲ್ಲೂ ಕೂಡ ಈ ಗಾಡಿಯಿಂದ ಹೊರಗಿಳಿಸಿ ಸಿಬ್ಬಂದಿಯನ್ನ ತಮ್ಮ ವಾಹನಕ್ಕೆ ಶಿಫ್ಟ್ ಮಾಡಿದ್ರು. ಹಾಗಾಗಿ ಇದೆಲ್ಲವೂ ಕೂಡ ಸಾಮ್ಯತೆ ಇರೋದ್ರಿಂದ ಈ ಆಂಗಲ್ ಅಲ್ಲೂ ಕೂಡ ಈಗ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸತಾರ್, ಗಮನಿಸ್ತಾ ಇದ್ದೀವಿ ಒಂದಷ್ಟು ಬೇರೆ ಬೇರೆ ಆಂಗಲ್ಗಳಲ್ಲಿ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರೋದು. ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಇದ್ದಂಥವರು ಬೇರೆ ಪ್ರಕರಣದಲ್ಲಿ ಭಾಗಿಯಾಗಿದ್ರ ಅನ್ನುವಂಥ ವಿಚಾರ. ಮಂಗಳೂರಲ್ಲಿ ಒಂದು ಪ್ರಕರಣ ನಡೀತು, ಅದಕ್ಕೂ ಇದಕ್ಕೂ ಬಹಳ ಸಾಮ್ಯತೆ ಇರೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈ ಆಂಗಲ್ ಅಲ್ಲಿ ಈಗ ತನಿಖೆ ನಡೀತಾ ಇದೆ ಅನ್ನೋದಾದ್ರೆ ಯಾವ ರೀತಿಯಲ್ಲಿ ಹಾಗಾದ್ರೆ ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು? ಅಶ್ವಿನಿ, ಬೆಂಗಳೂರಿನಲ್ಲಿ ನಡೆದಂತಹ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಅಧಿಕಾರಿಗಳು ವಿವಿಧ ಆಯಾಮದಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಒಂದು, ಈ ಹಿಂದಿನ ನಡೆದಂತಹ ಪ್ರಕರಣದಲ್ಲಿ ಭಾಗಿಯಾದವರ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಹಿಂದೆ ನಡೆದಂತಹ ಒಂದಿಷ್ಟು ರಾಬರಿ ಪ್ರಕರಣದ ಸಿಮಿಲಾರಿಟಿಯನ್ನು ಕೂಡ ನೋಡ್ತಾ ಇದ್ದಾರೆ. 2025 ಜನವರಿ 3ರಂದು ಮಂಗಳೂರಿನ ನಾರ್ಷಾದಲ್ಲಿ, ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ನಾರ್ಷಾ ಮೈದಾನದಲ್ಲಿ ಸಿಂಗಾರಿ ಬೀಡಿ ಮಾಲೀಕ ಸುಲೇಮಾನ್ ಅವರ ಮನೆಗೆ ಇಡಿ ಅಧಿಕಾರಿಗಳ ಸೋಗಿನಲ್ಲಿ ರಾಬರ್ಸ್ ಹೋಗಿರ್ತಾರೆ. ಆ ಒಂದು ಪ್ರಕರಣ ನೋಡ್ತಾ ಹೋದ ಸಂದರ್ಭದಲ್ಲಿ
ಎರಡು ಪ್ರಕರಣಕ್ಕೂ ತುಂಬಾ ಸಿಮಿಲಾರಿಟಿ ಕಾಣ್ತಾ ಇದೆ. ಒಂದು ಅಲ್ಲಿ ಇಡಿ ಅಧಿಕಾರಿಗಳ ಸೋಗಿನಲ್ಲಿ ಹೋಗಿ ರಾಬರಿ ಮಾಡಿದ್ದಾರೆ, ಇಲ್ಲಿ RBI ಅಧಿಕಾರಿಗಳ ಸೋಗಿನಲ್ಲಿ ಹೋಗಿ ರಾಬರಿಯನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಎರಡು ಸಿಮಿಲಾರಿಟಿ ಅಂದ್ರೆ ಅವರ ಪ್ರತಿಯೊಂದು ಮೂವ್ಮೆಂಟ್ ಅನ್ನು ನೋಡ್ತಾ ಹೋದಂತ ಸಂದರ್ಭದಲ್ಲಿ ಮೊದಲಿಗೆ ಅವರು ಅಲ್ಲಿ ID ಕಾರ್ಡ್ ತೋರಿಸ್ತಾರೆ, ಇಲ್ಲೂ ಕೂಡ ID ಕಾರ್ಡ್ ತೋರಿಸ್ತಾರೆ, ಮತ್ತೆ ಅಲ್ಲಿಂದ ರಾಬರಿ ಮಾಡಿದಂತಹ ನಂತರ ಕೂಡ ಅವರು ತೆಗೆದುಕೊಂಡ ಏನು ಪ್ಲಾನ್ ಆಫ್ ಆಕ್ಷನ್ ಏನಿದೆ ಇಲ್ಲೂ ಕೂಡ ಸೇಮ್ ವರ್ಕೌಟ್ ಆಯ್ತಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಅಲ್ಲಿ ಕೂಡ ಅವರು ತಮ್ಮ ವಾಹನಕ್ಕೆ ಅಂದ್ರೆ ಸುಲೇಮಾನ್ ಅವರ ಮನೆಯಲ್ಲಿ ರಾಬರಿ ಮಾಡಿದಂತಹ ನಂತರದಲ್ಲೇ ತಮ್ಮ ಮನೆಯವರನ್ನು ಅದೇ ಯಾರು ರಾಬರ್ಸ್ ತಮ್ಮ ವಾಹನಕ್ಕೆ ಹತ್ತಿಸ್ತಾರೆ, ಇಲ್ಲೂ ಕೂಡ ಸೇಮ್ CMS ಸಿಬ್ಬಂದಿಯನ್ನು ತಮ್ಮ ವಾಹನಕ್ಕೆ ಶಿಫ್ಟ್ ಮಾಡ್ತಾರೆ. ಅಲ್ಲೂ ಕೂಡ ಅಂದ್ರೆ ಮನೆಯಿಂದ ಹೊರಗಡೆ ಬಂದಂತ ಸ್ವಲ್ಪ ದೂರ ಬಂದಂತ ನಂತರದಲ್ಲಿ ಮನೆಯ ಮಾಲೀಕನ ಮಗನನ್ನು ತಮ್ಮ ವಾಹನದಿಂದ ಇಳಿಸಿ ನೀವು ಸ್ವಂತ ವಾಹನದಲ್ಲಿ ನಮ್ಮ ವಾಹನವನ್ನು ಫಾಲೋ ಮಾಡುವಂತಾರೆ. ಇಲ್ಲೂ ಕೂಡ CMS ಸಿಬ್ಬಂದಿಯನ್ನು ತಮ್ಮ ವಾಹನಕ್ಕೆ ಶಿಫ್ಟ್ ಮಾಡಿ JP ನಗರದಿಂದ ಅಶೋಕ ಪಿಲ್ಲರಿಂದ ಡೈರಿ ಸರ್ಕಲ್ ತನಕ ಕರ್ಕೊಂಡು ಹೋಗಿ ಅಲ್ಲಿ ಅರ್ಧ ದಾರಿಲಿ ಬಿಟ್ಟು ಜೂಟ್ ಹಾಕ್ತಾರೆ. ಇಲ್ಲೂ ಕೂಡ ಸೇಮ್ ಸಿಮಿಲಾರಿಟಿ ಕಾಣ್ತಾ ಇದೆ. ಇದೇ ಕಾರಣಕ್ಕೆ ಎರಡೂ ಪ್ರಕರಣದಲ್ಲಿ ಹಲವು ಸಾಮ್ಯತೆ ಇದೆ. ಅಂದ್ರೆ ರಾಬರ್ಸ್ ಅವರು ಮನೆಗೆ ಎಂಟ್ರಿ ಆಗುವುದರಿಂದ ಹಿಡಿದು ಇದು ಅಂದ್ರೆ ಮಂಗಳೂರು ಪ್ರಕರಣದಲ್ಲಿ ರಾಬರ್ಸ್ ಅವರು ಮನೆಗೆ ಎಂಟ್ರಿ ಆದಾಗಿನಿಂದ ಎಸ್ಕೇಪ್ ಆಗೋ ತನಕ ಏನೇನು ಪ್ಲಾನ್ ಆಫ್ ಆಕ್ಷನ್ ಮಾಡಿದ್ರು, ಇಲ್ಲೂ ಕೂಡ JP ನಗರದಿಂದ ಫಾಲೋ ಮಾಡುವುದರಿಂದ ಹಿಡಿದು ಡೈರಿ ಸರ್ಕಲ್ ಇಂದ ಹಣ ಸಮೇತ ಜೂಟ್ ಆಗುವ ತನಕ ಪ್ರತಿಯೊಂದು ಮೂವ್ಮೆಂಟ್ ನೋಡಿದಂತ ಸಂದರ್ಭದಲ್ಲಿ ಎರಡು ಪ್ರಕರಣದಲ್ಲಿ ಸಾಮ್ಯತೆ ಕಾಣುವುದರಿಂದ ಪೊಲೀಸರು ಈ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಶ್ವಿನಿ, ರೈಟ್ ಸತಾರ್, ಎರಡು ಪ್ರಕರಣದ ಸುತ್ತ ಹಲವು ಸಾಮ್ಯತೆಗಳು ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಲವು ಸಾಮ್ಯತೆಗಳ ಲಿಂಕ್ಗಳನ್ನ ಕೂಡ ಈಗ ಪೊಲೀಸರು ಎಸ್ಟಾಬ್ಲಿಷ್ ಮಾಡ್ತಾ ಇರೋದು. ಅಲ್ಲೂ ಕೂಡ ಮಂಗಳೂರಲ್ಲೂ ಕೂಡ ಅದೇ ರೀತಿಯಾಗಿ ನಡೆದಿತ್ತು, ಇಲ್ಲೂ ಕೂಡ ಅದೇ ರೀತಿಯಾಗಿ ನಡೆದಿದೆ. ಹಾಗಾಗಿ ಬಹಳ ಸಿಮಿಲಾರಿಟಿ ಇದೆ. ಬೆಂಗಳೂರಲ್ಲಿ 7 ಕೋಟಿ ರಾಬರಿ ಆಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್. ನಕಲಿ ನಂಬರ್ ಪ್ಲೇಟ್ ಅನ್ನ ಈ ದರೋಡೆಕೋರರು ಬಳಸಿದ್ರು. ದರೋಡೆಗೆ KA03 NC 8052 ಅನ್ನುವಂತ ನಂಬರ್ ಬಳಕೆ. ಈ ನಂಬರ್ನ ಕಾರಿನ ಮಾಲೀಕರು ನಮ್ಮ ಜೊತೆ ಈಗ ಇದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಆ ಕಾರ್ ಮಾಲೀಕರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಅಸಲಿ ಕಾರಿನ ಮಾಲೀಕರು ಅಂದ್ರೆ ಆ ನಂಬರ್ ಪ್ಲೇಟ್ ನಕಲಿ ಬಳಸಿದ್ದು ಈ ರಾಬರ್ಸ್, ಆದ್ರೆ ಅಸಲಿ ನಂಬರ್ ಪ್ಲೇಟ್ ಇರುವಂತ ಕಾರಿನ ಮಾಲೀಕರು ಕೂಡ ಮಾತಾಡಿದ್ದಾರೆ. ಅಸಲಿಗೆ ಈ ನಂಬರ್ ಪ್ಲೇಟ್ ಅವ್ರ ಕಾರಿನ ನಂಬರ್ ಪ್ಲೇಟ್ ಅದನ್ನ ಬಳಕೆ ಮಾಡ್ಕೊಂಡಿರೋದು ಈ ರಾಬರ್ಸ್. ಹಾಗಾಗಿ ಮೊದಲಿಗೆ ಟ್ರೇಸ್ ಮಾಡುವಂತಹ ಸಂದರ್ಭದಲ್ಲಿ ಪತ್ತೆ ಆಗಿದ್ದು ಈ ನಂಬರ್ ಪ್ಲೇಟ್ನ ಕಾರಿನ ಮಾಲೀಕರು ಪತ್ತೆ ಆಗಿರೋದು. ಅವರು ಮಾತಾಡಿದ್ದಾರೆ. ಸತ್ತಾರ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರಿ. ಮಂಗಳೂರಿನ ಪ್ರಕರಣಕ್ಕೂ ಅದೇ ರೀತಿಯಲ್ಲಿ ಬೆಂಗಳೂರಿನ ಪ್ರಕರಣಕ್ಕಿರುವಂತಹ ಸಾಮ್ಯತೆ. ಅಲ್ಲೂ ಕೂಡ ನಕಲಿ ನಂಬರ್ ಪ್ಲೇಟ್ ಅನ್ನ ಬಳಕೆ ಮಾಡಿದ್ರು, ಇಲ್ಲೂ ಕೂಡ ನಕಲಿ ನಂಬರ್ ಪ್ಲೇಟ್. ಈಗ ಈ ಕಾರಿನ ಮಾಲೀಕರು ಏನ್ ಹೇಳ್ತಾರೆ, ಏನೇನ್ ಮಾಹಿತಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ? ಅಶ್ವಿನಿ, ಸಿಲಿಕಾನ್ ಸಿಟಿಯಲ್ಲಿ ಸಂಚಲನ ಸೃಷ್ಟಿಸಿದಂತಹ ರಾಬರಿ ಪ್ರಕರಣದ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಚಾರವನ್ನು ಇದೀಗ ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತಾ ಇದೆ. ನಿಮ್ಗೆ ಅದರ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ನಿನ್ನೆ ರಾಬರಿ ಮಾಡಿದಂತಹ ಕಾರಿನ ನಂಬರ್ ಏನಿದೆ KA03 NC 8052, ಅದು ಇನೋವಾ ಕಾರಿಗೆ ಅವರು ನಕಲಿ ನಂಬರ್ ಪ್ಲೇಟ್ ಅನ್ನು ಬಳಕೆ ಮಾಡಿದ್ರು. ಇದರ ಅಸಲಿ ಕಾರ್ ಇದು, ಅಂದ್ರೆ ಸ್ವಿಫ್ಟ್ ಕಾರ್ ಇದು, KA03 NC 8052. ಈ ಸ್ವಿಫ್ಟ್ ಕಾರ್ನ ಮಾಲೀಕರು ಇದೀಗ ರಿಪಬ್ಲಿಕ್ ಕನ್ನಡ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡ್ತಾರೆ. ಅವ್ರನ್ನೇ ಮಾತನಾಡ್ಸ್ಕೊಂಡು ಹೋಗೋಣ. ಮಾಲೀಕರ ಗಂಗಾಧರ್ ನಮ್ಮ ಜೊತೆ ಇದ್ದಾರೆ. ಸರ್, ಇದೀಗ ನಿನ್ನೆ ರಾಬರಿ ಆದಂತಹ ಏನು ಆ ಒಂದು ವೆಹಿಕಲ್ಗೆ ನಿಮ್ಮ ವೆಹಿಕಲ್ ನ ನಂಬರ್ ಪ್ಲೇಟ್ ಅನ್ನು ಯೂಸ್ ಮಾಡಿದ್ರು, ನಿಮ್ಗೆ ಯಾವಾಗ ಗೊತ್ತಾಯ್ತು? ಗೊತ್ತಾದ್ಮೇಲೆ ನಿಮ್ಗೆ ಏನು ಅನಿಸ್ತು? ಪೊಲೀಸರು ಬಂದರು ಗೈಟ್ ಹತ್ರ, ಈ ಥರ ನಿಮ್ಮದು ಗಾಡಿ ನಂಬರ್ ಮಿಸ್ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದೆ. ನಾನು ಡಾಕ್ಯುಮೆಂಟ್ಸ್ ಕೊಟ್ಟೆ. ನಾನು 2018 ತಗೊಂಡಿರೋ ಗಾಡಿ ಇದು ನಾನು ಸಿಂಗಲ್ ಓನರು. ನಾನು ಬಿಟ್ಟು ಬೇರೆ ಯಾರೂ ಗಾಡಿನ ಯೂಸ್ ಮಾಡ್ತಾ ಇಲ್ಲ. ಆಮೇಲೆ ಅವ್ರು ಹೇಳಿದ್ರು ಈ ಥರ ನಿಮ್ಮ ಗಾಡಿ ಯೂಸ್, ನನಗೆ ಗೊತ್ತಾಗಿಲ್ಲ ಏನು ವಿಷಯ ಅಂದ. ನಾನು ತಿಳ್ಕೊಂಡು ಏನೋ ನಾರ್ಕೋಟಿಕ್ಸ್ದು ಸಂಬಂಧವಾಗಿದ್ದೀರಿ ಹೋಗೋದು ಅಂತ. ಆಮೇಲೆ TV ಆನ್ ಮಾಡಿದಾಗ ಗೊತ್ತಾಯಿತು ಈ ಥರ ಡೆಕೋಯಿಟಿ ಆಗಿದೆ, 7 crores 11 lakhs ಏನೋ ಲೆಕ್ಕ ಕೊಡ್ತಾವ್ರೆ, ಎಷ್ಟು ದುಡ್ಡು ಹಣ ಡೆಕೋಯಿಟಿ ಮಾಡಿ ಲೂಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ನನಗೂ ಒಂಥರ ಇದು ಕೇಳುವಾಗ ನನ್ನ ನಂಬರ್ ಯೂಸ್ ಮಾಡಿದೆಯಲ್ಲ, ನನಗೊಂಥರ ಶಾಕ್ ಆಗೋಯಿತು. ಇದು ಗೌರ್ಮೆಂಟು ಅದನ್ನು ಪೊಲೀಸು ಕಂಪ್ಲೀಟಾಗಿ ಅದರ ಬಗ್ಗೆ ಎನ್ಕ್ವೈರಿ ಮಾಡಿ ಅದು ಯಾರು ಯಾಕೆ ನನ್ನ ನಂಬರ್ ಯಾಕೆ ಯೂಸ್ ಆಯಿತು ಅಂತ ಎಲ್ರಿಗೂ ಗೊತ್ತಾಗಬೇಕಾಗಿದೆ. ಯಾಕೆಂದರೆ ನಾಳೆ ಇನ್ನೊಬ್ರದ್ದು ನಂಬರ್ ಈ ಥರ ಮಿಸ್ಯೂಸ್ ಆಗೋ ಚಾನ್ಸಸ್ ಉಂಟಲ್ಲ. ಅದು ಹೆಂಗೆ ನನ್ನ ನಂಬರು ಈ ಥರ ಯೂಸ್ ಆಯಿತು ಅಂತ ಕಂಡುಹಿಡಿಬೇಕು ಅಂತ ನನ್ನ ಅಭಿಪ್ರಾಯ. ದೊಡ್ಡ ಪ್ರಕಾರದಲ್ಲಿ ನಿಮ್ಮ ನಂಬರ್ ಪ್ಲೇಟ್ ಬಳಕೆ ಆಗಿರೋದು ಗೊತ್ತಾದ ತಕ್ಷಣ ಏನಾಯ್ತು ಸರ್? ನನಗೆ ಒಂಥರ ಶೋಕೆ ಆಗುತ್ತೆ. ಯಾಕೆಂದರೆ ಇದು ನನ್ನ ಗಾಡಿ ಹೊರಗಡೆನೇ ತೆಗಿತಾ ಇಲ್ಲ, ಮತ್ತು ನನ್ನ ಗಾಡಿ ಹೇಗೆ ಈ ನಂಬರ್ ಇವರಿಗೆ ಸಿಕ್ಕಿದೆ ಈ ಏರಿಯಾ. ಯಾಕೆಂದರೆ
ಎಲ್ಲಿಂದ ತಗೊಂಡ್ರು ಈ ನಂಬರ್ ಪ್ಲೇಟು ನಂದು ನಂಬರು ಅಂತ ಒಂದು ಆಶ್ಚರ್ಯನೇ ಇದೆ. ನಿನ್ನೆ ಈ ಗಾಡಿಯಲ್ಲಿ ಇತ್ತು ಸರ್, ನಿನ್ನೆ ಇಡೀ ದಿನ ಈ ಗಾಡಿಯಲ್ಲಿ ಇತ್ತು. ಇಲ್ಲೇ ಇದೆ, ಇಸ್ ಸೇಮ್ ಪೊಸಿಷನ್. ನಾನು ಗಾಡಿನೇ ಮೂವ್ ಮಾಡಿಲ್ಲ. ನನ್ನಿಂದಲೇ ನಾನು ಒನ್ಸ್ ಇನ್ ಓನ್ಲಿ ಐ ಆಮ್ ಟೇಕಿಂಗ್ ಔಟ್. ನಾನು ಜಾಸ್ತಿ ಯೂಸೇ ಮಾಡ್ತಾಯಿಲ್ಲ ಈ ಗಾಡಿ. ಅದು ನನ್ನೇ ಫುಲ್ ಇಲ್ಲೇನೇ ಇದೆ. ಮತ್ತು ನನ್ನದು ನಂಬರ್ ನನಗೆ ಅವರು ಯಾಕೆಂದರೆ ಇದು ಪ್ಲ್ಯಾನ್ ಮಾಡಿರೋ ಅಂತ ಗೊತ್ತಾಯಿತು ಟಿ ವಿ ನೋಡುವಾಗ. ಅದು ಪ್ಲ್ಯಾನ್ ಮಾಡಿದ್ದು ಯಾವ ಥರ ನನ್ನ ನಂಬರ್ ಅವರಿಗೆ ಇದೇ ನಂಬರ್ ಸೇರಿಸ್ಬೇಕು ಅಂತ ಹೇಗೆ ಗೊತ್ತಾಯಿತು ಅಂತ ತನಿಖೆ ಆಗಬೇಕು. ಸರ್ ಯಾಕೆ ಅವರು ನಿಮ್ಮ ನಂಬರನ್ನೇ ಚೂಸ್ ಮಾಡಿದ್ರು, ಏನು ಅನುಮಾನ ವ್ಯಕ್ತ ಆಗ್ತದೆ ಸರ್? ಅದೇ ಆಶ್ಚರ್ಯ ಆಗ್ತಾ ಇದೆ. ಯಾಕೆ ನನ್ನ ನಂಬರು ಅಂತ. ಮೇ ಬಿ ನಂದೊಂದು ಬ್ಯಾಡ್ ಲಕ್ ಇಲ್ಲ, ನಮ್ಮ ಗಾಡಿನೇ ಈಗ ಅಡ್ವರ್ಟೈಸ್ಮೆಂಟ್ ಮಾಡೋ ಥರ ಆಗೋಯ್ತಿದ್ದು. ಈಗ ಪೊಲೀಸರು ಬಂದಿದ್ರ, ಏನಂದ್ರು, ನೀವೇನು ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ರಿ? ಅದೇ ನನಗೇನು ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದು ಬರೀ ನಂದು ಸಿಂಗಲ್ ಓನರು 2018 ಮಾಡಲು ಸ್ವಿಫ್ಟ್ ಗಾಡಿ ಇದು. ಆಮೇಲೆ ನಂದು ಡಾಕ್ಯುಮೆಂಟ್ ತೋರಿಸಿದೆ, ಕಂಪ್ನಿಯಿಂದ ಡೈರೆಕ್ಟಾಗಿ ಮಾರುತಿಯಿಂದ ತಗೊಂಡಿರೋದು, ಅವ್ರದ್ದೇ ಸರ್ವೀಸಿಂಗು ಎಲ್ಲ ಅವ್ರದ್ದೇ. ಅದು ಬಿಟ್ಟು ನಾವು ಹೊರಗಡೆನೇ ಜಾಸ್ತಿ ತಗೊಳ್ತಾ ಇಲ್ಲ. ಇದೆಲ್ಲ ಅವರು ಹೇಳಿ ಕೂಡಲೇ ಓಕೆ. ಇನ್ನೊಂದು ಏನಂದರೆ ನನಗೆ 78 ಇಯರ್ಸ್ ಆಗಿದೆ, ಹಾರ್ಟ್ ಪೇಷೆಂಟು. ನಾನು ಗಾಡಿನೇ ಓಡಿಸ್ತಾ ಇಲ್ಲ. ಇದನ್ನು ಕೇಳಿ ನನಗೊಂಥರ ಶಾಕ್ ಆಗಿ ನನಗೆಲ್ಲ BP ಜಾಸ್ತಿ ಆಯಿತು. ನನ್ನೇ ಎಸಿಟೇಜ್ BP ಪೇಷೆಂಟೇ ನಾನು. ಅದು BP ಜಾಸ್ತಿ ಆಗೋಯಿತು. ನೆನ್ನೆ ರಾತ್ರಿ ನಿದ್ರೆನೇ ಮಾಡಿಲ್ಲ. ಸ್ವಲ್ಪ ಲೆಟ್ ಪೊಲೀಸ್ ಫೈಂಡ್ ಔಟ್ ಹೂ ಇಸ್ ದ ಕಲ್ಪ್ರೆಂಟ್ ಅಂತ. ಇದು ಅವ್ರು ಕಂಡುಹಿಡಿದು ಬುಕ್ ಮಾಡಲೇಬೇಕು ಅವ್ರನ್ನ. ಸರ್ ನಿಮ್ಮ ಗಾಡಿನ ಈ ಹಿಂದೆ ಯಾರಾದರೂ ನಿಮ್ಮ ಪರಿಚಯಸ್ಥರು, ನಿಮ್ಮ ಫ್ರೆಂಡ್ಸ್ ಯಾರಿಗಾದರೂ ಕೊಟ್ಟಿದ್ರೆ ಹೇಗೆ? ಇಲ್ಲ ಯಾರಿಗೂ ಕೊಟ್ಟಿಲ್ಲ. ನಾನು ಇದುವರೆಗೂ ನನ್ನ ಗಾಡಿ ಯಾರಿಗೂ ಕೊಟ್ಟಿಲ್ಲ. ನಮ್ಮ ಮನೆಯಲ್ಲಿ ಆ ಥರ ಗಾಡಿ ಯೂಸ್ ಮಾಡೋ ಥರ ನನ್ನ ಸಣ್ಣಿಲ್ಲ. ನನಗೆ ಇರೋದೇ ಡಾಟ್ರು, ಶಿ ಈಸ್ ಅಬ್ರೋಡ್. ಸೊ ನೋಬಡಿ ಎಲ್ಸ್ ಈಸ್ ಡ್ರೈವಿಂಗ್ ದಿಸ್. ಆ್ಯಂಡ್ ನನ್ನ ಫ್ರೆಂಡ್ಸು ಅಂದರೆ ನನ್ನ ಏಜಲ್ಲಿ ಇದಕ್ಕೆ ತಕ್ಕಂಥ ಯಾರೂ ಇಲ್ಲ ಇಲ್ಲಿ. ಮತ್ತು ಇರೋರು ಯಂಗ್ಸ್ಟರ್ಸ್ ಅಂದು ನಾವು ಓಲ್ಡ್ ಏಜ್ ಆಯ್ತಲ್ಲ, ನನ್ನ ಜಾಸ್ತಿ ಫ್ರೆಂಡ್ಶಿಪ್ಪೇ ಇಲ್ಲ. ಅಶ್ವಿನಿ, ಇದಿಷ್ಟು ಕಾರಿನ ಅಸಲಿ ಮಾಲೀಕ ಗಂಗಾಧವ್ರವ್ರ ಮಾತು. ನಿನ್ನೆ ಇಡೀ ದಿನ ಕಾರ್ ನನ್ನ ಮನೆಯಲ್ಲೇ ಇತ್ತು, ನಾನು ಇದುವರೆಗೂ ಕೂಡ ಬೇರೆ ಯಾರಿಗೂ ಕೊಟ್ಟಿಲ್ಲ, ನಾನೇ ಓಡಿಸ್ತಿದ್ದೆ ಅನ್ನೋ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಪ್ರಕರಣದಿಂದ ಇವರು ಕೂಡ ಮಾನಸಿಕವಾಗಿ ಸ್ವಲ್ಪ ಕುಗ್ಗಿ ಹೋಗಿದ್ದಾರೆ. ಅವರು ಕೂಡ ಆರೋಗ್ಯದಲ್ಲಿ ಏರುಪೇರಾಗಿದೆ. ಯಾಕಂದರೆ ಇಷ್ಟು ದೊಡ್ಡ ಪ್ರಕಾರದಲ್ಲಿ ತನ್ನ ಗಾಡಿಯ ನಂಬರ್ ಪ್ಲೇಟ್ ಬಳಕೆ ಆಗಿರುವುದರಿಂದ ಇವರು ಕೂಡ ಸದ್ಯಕ್ಕೆ ಒಂದಿಷ್ಟು ಗೊಂದಲದಲ್ಲಿದ್ದಾರೆ. ಅಶ್ವಿನಿ. ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಡಲಾಗಿದೆ ಅನ್ನುವಂಥ ಕೇಸ್ಗೆ ಸಂಬಂಧಪಟ್ಟಂತೆ ಈ ಕೇಸ್ ಏನಿದೆ ಇದು ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಅನ್ನುವಂಥ ಒಂದಷ್ಟು ಸೂಚನೆಗಳು ಸಿಗ್ತಾ ಇದೆ. ಈಗಾಗಲೇ ಚಾರ್ಜ್ ಶೀಟ್ ಸಿದ್ಧಪಡಿಸಿದ್ದಾರೆ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಇವತ್ತು ಬಹಳ ಪ್ರಮುಖವಾಗಿ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಬೆಳ್ತಂಗಡಿ ಕೋರ್ಟ್ಗೆ ಈ ಪ್ರಕರಣದ ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಮೊದಲ ಹಂತದ ತನಿಖಾ ವರದಿಯನ್ನ ಸಿದ್ಧಪಡಿಸಿದ್ದಾರೆ SIT ಅಧಿಕಾರಿಗಳು, ಅದನ್ನ ಸಲ್ಲಿಕೆ ಮಾಡ್ತಾರೆ. ಬೆಳ್ತಂಗಡಿ SIT ಕಚೇರಿಗೆ ಜಿತೇಂದ್ರ ದಯಾಮ ಆಗಮಿಸಿದ್ದಾರೆ. ಚಿನ್ನಯ್ಯನ ದೂರಿನ ಆಧಾರದಲ್ಲಿ ತನಿಖೆ ನಡೆಸಿರೋದು, ಅದರ ವರದಿಯನ್ನ ಆದಷ್ಟು ಬೇಗ ಸಿದ್ಧಪಡಿಸಬೇಕು ಅನ್ನುವಂಥ ಸೂಚನೆ ಕೂಡ ಸರ್ಕಾರದಿಂದ ಇತ್ತು. ಮಧ್ಯಂತರ ವರದಿನೋ ಅಥವಾ ಪೂರ್ಣ ವರದಿನೋ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು, ಗೊಂದಲಗಳು ಸದ್ಯಕ್ಕಿದೆ. ಆದರೆ ಈಗ ಜಿತೇಂದ್ರ ದಯಾಮ ಆಗಮಿಸಿದ್ದಾರೆ ಬೆಳ್ತಂಗಡಿ SIT ಕಚೇರಿಗೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ವರದಿ ಸಿದ್ಧ ಆಗಿದೆ. ಈ ವರದಿಯಲ್ಲಿ ಏನೇನಿದೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ. ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ರಚನೆ ಆಯಿತು. ಆನಂತರದಲ್ಲಿ ಮಹತ್ವದ ಬೆಳವಣಿಗೆ ಇದು. ಬೆಳ್ತಂಗಡಿ ನ್ಯಾಯಾಲಯಕ್ಕೆ ವರದಿಯನ್ನ ಈಗ ಸಲ್ಲಿಕೆ ಮಾಡಲಾಗುತ್ತೆ. ಸದ್ಯಕ್ಕೆ ಆರೋಪಿ ಆಗಿರುವಂಥ ಈ ಚಿನ್ನಯ್ಯ ನೀಡಿರುವಂತಹ ದೂರು, ಆ ದೂರಿನ ನಂತರದಲ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾದಂಥ ಪ್ರಕರಣ, ಅದರ ನಂತರದಲ್ಲಿ ತನಿಖೆಗಾಗಿ ರಚನೆಯಾದಂಥ SIT ಅಧಿಕಾರಿಗಳು ಈಗ ಒಂದು ರಿಪೋರ್ಟನ್ನು ರೆಡಿ ಮಾಡಿಕೊಂಡಿದ್ದಾರೆ. ಸಾಕಷ್ಟು ವಿಚಾರಣೆ ಎಲ್ಲವೂ ಕೂಡ ನಡೆದ ನಂತರದಲ್ಲಿ ಈಗ ರಿಪೋರ್ಟ್ ರೆಡಿ ಆಗಿದೆ. ವೆಲ್ಕಮ್ ಬ್ಯಾಕ್. ಇದು ರಿಪಬ್ಲಿಕ್ ಕನ್ನಡ, ನಾನು ರಂಜಿತ್ ಶಿರ್ಯಾರ್. SIT ಅಧಿಕಾರಿಗಳು ನಿರಂತರವಾಗಿ ಧರ್ಮಸ್ಥಳದ ಫೈಲ್ಸ್ ಇತ್ತಲ್ಲ, ಇದರ ತನಿಖೆಯನ್ನು ಮಾಡಿ ಮಧ್ಯಂತರ ವರದಿಯನ್ನು ಬೆಳ್ತಂಗಡಿಯ ಕೋರ್ಟ್ಗೆ ಇವತ್ತು ಸಲ್ಲಿಕೆ ಮಾಡ್ತಾರೆ. ಆ ಮೂಲಕ ಈ ಪ್ರಕರಣದಲ್ಲಿ ಯಾರ್ಯಾರ ಇನ್ವಾಲ್ವ್ಮೆಂಟ್ ಇದೆ, ಯಾರ್ಯಾರು ಹೇಗೆಲ್ಲ ಷಡ್ಯಂತ್ರ ಮಾಡಿದರು, ಯಾರ್ಯಾರು ಹೇಗೆ ಧರ್ಮಸ್ಥಳದ ದೇವಸ್ಥಾನಕ್ಕೆ ಮಸಿ ಬೆಳೆಯೋ ಕೆಲಸ ಮಾಡಿದರು, ಹೇಗೆಲ್ಲ ಕತೆ ಕಟ್ಟಿದ್ರು ಅನ್ನುವಂಥ ಸಂಪೂರ್ಣ ವರದಿ, ಮಧ್ಯಂತರ ವರದಿಯನ್ನು ಬೆಳ್ತಂಗಡಿಯ ಕೋರ್ಟ್ಗೆ ಇವತ್ತು ಸಲ್ಲಿಕೆ ಮಾಡ್ತಾರೆ.
ಆ ನಂತರ ಇಂಥವರ ಪಾತ್ರ ಇಂಥದ್ದು ಅನ್ನೋದು ಒಂದು ಕ್ಲಾರಿಟಿ ಅಲ್ಲಿಗೆ ಬರುತ್ತೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಮಧ್ಯಂತರ ವರದಿಯಲ್ಲಿ ಯಾವ್ಯಾವ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ, ಯಾರ್ಯಾರ ಪಾತ್ರ ಏನು ಅಂಥೇಳಿ ಈವರೆಗೂ ತಿಳಿದು ಬಂದಿದೆ? ದಿನೇಶ್. ಹೌದು ರಂಜಿತ್ ಶ್ರೀಯರ್, ಧರ್ಮಸ್ಥಳದ ಶವಹೂತಿಟ್ಟ ಪ್ರಕರಣ ಏನಿದೆ ಇದು ಈಗ ಒಂದು ಹಂತದ ಕ್ಲೈಮ್ಯಾಕ್ಸ್ ಹಂತ ತಲುಪಿರುವಂಥದ್ದು. ಜೂನ್ನಲ್ಲಿ ಆ ಒಂದು ಪತ್ರ ವೈರಲ್ ಆದ ಬಳಿಕ ಒಂದಷ್ಟು ಕ್ಯೂರಿಯಾಸಿಟಿ ಹುಡ್ತಾ ಹೋಯಿತು. ಈ ಒಂದು ಪ್ರಕರಣದ ಕುರಿತು ಬೇರೆ ಬೇರೆ ರೀತಿಯಾದಂಥ ಚರ್ಚೆ ಆಗ್ತಾ ಹೋಯಿತು. ಸಾರ್ವಜನಿಕ ವಲಯದಲ್ಲೂ ಕೂಡ ಭಾಳಷ್ಟು ಕುತೂಹಲಕ್ಕೂ ಇದು ಕಾರಣ ಆಗಿತ್ತು. ಆ ಬಳಿಕ ಜುಲೈ 20ರಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ SITಯನ್ನು ಕೂಡ ರಚನೆ ಮಾಡುತ್ತೆ. SIT ರಚನೆ ಆದ ಬಳಿಕ SITಗೂ ಕೂಡ ಈ ಒಂದು ಕೇಸ್ ಹಸ್ತಾಂತರ ಆಗುತ್ತೆ. ಆ ಬಳಿಕ ಮೊದಲ ಹಂತದಲ್ಲಿ ಆತನನ್ನು ಮಲ್ಲಿಕಟ್ಟೆಯಲ್ಲಿ ಇದ್ದಂಥ SIT ಆಫೀಸ್, ಅಂದರೆ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ ಇದ್ದಂಥ SIT ಆಫೀಸಲ್ಲಿ ಆತನನ್ನು 2 ದಿನಗಳ ಕಾಲ, ಅಂದರೆ ಜುಲೈ 26 ಮತ್ತು 27ನೇ ತಾರೀಕಿನಂದು ಆತನನ್ನು ಅಲ್ಲಿ ವಿಚಾರಣೆ ಮಾಡಿದ ಬಳಿಕ ಮತ್ತೆ ಆತನನ್ನು ಧರ್ಮಸ್ಥಳದ ನೇತ್ರಾವತಿ ನದಿ ತೀರಕ್ಕೆ ಕರೆದುಕೊಂಡು ಬಂದು ಅಲ್ಲಿ ಆರಂಭಿಕ ಹಂತದಲ್ಲಿ ಮೊದಲ ದಿನ 13 ಪಾಯಿಂಟ್ಗಳನ್ನು ಗುರುತಿಸಲಾಯಿತು. ಆ ಬಳಿಕ 13 ಪಾಯಿಂಟ್ ಗುರುತಿಸಿದ ಆ ಬಳಿಕ ಮರುದಿನದಿಂದಲೇ ಆ ಒಂದು ಉತ್ಖನನ ಕೂಡ ಆರಂಭ ಆಯಿತು. ಒಟ್ಟು 17 ಪಾಯಿಂಟ್ಗಳ ಉತ್ಖನನ ಕೂಡ ಆಗಿರುವಂಥದ್ದು. ಆ 17 ಪಾಯಿಂಟ್ಗಳ ಉತ್ಖನನ ಆದ ಬಳಿಕ ಒಂದಷ್ಟು ವಿಚಾರಣೆ ಆಯಿತು. ಚಿನ್ನಯ್ಯನನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಆ ಬಳಿಕ ಆತನನ್ನು ಬಂಧಿಸಿ ಈಗಾಗಲೇ ಆತ ಶಿವಮೊಗ್ಗ ಜೈಲಿನಲ್ಲಿ ಇರುವಂಥದ್ದು. SIT ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೂಲಂಕುಷವಾಗಿ ತನಿಖೆಯನ್ನು ಕೂಡ ಮಾಡಿದರು. ಜೂನ್ನಿಂದ ಆರಂಭವಾಗಿರುವಂಥದ್ದು. ಆ ಬಳಿಕ ಜುಲೈನಲ್ಲಿ SIT ರಚನೆ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಕೂಡ SIT ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಕೂಡ ತನಿಖೆಯನ್ನು ನಡೆಸಿತು. ಬೇರೆ ಬೇರೆ ವ್ಯಕ್ತಿಗಳನ್ನು ಕೂಡ SIT ಕಚೇರಿಗೆ ಕರೆದುಕೊಂಡು ಬಂದು ಅಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಸದ್ಯ ಮೊದಲ ಹಂತದ ವರದಿ ನೀಡುವುದಕ್ಕೆ SIT ತಯಾರಿ ಮಾಡಿಕೊಂಡಿರುವಂಥದ್ದು. ಇವತ್ತು SIT ಬೆಳ್ತಂಗಡಿಯ ಕೋರ್ಟಿಗೆ ಮೊದಲ ಹಂತದ ವರದಿಯನ್ನು ಒಪ್ಪಿಸಲಿಕ್ಕಿದೆ. ರಂಜಿತ್ ಶಿರಿಯಾರ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ದಿನೇಶ್. ಧರ್ಮಸ್ಥಳದ ಷಡ್ಯಂತ್ರ ಪ್ರಕರಣದಲ್ಲಿ ಮಧ್ಯಂತರ ವರದಿಯನ್ನು ಇವತ್ತೇನು ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರಲ್ಲ, ಪರಮೇಶ್ವರ್ ಇದ್ರ ಕುರಿತಾಗಿ ಮಾತಾಡಿದ್ದಾರೆ ಹೋಮ್ ಮಿನಿಸ್ಟರ್. ಮಧ್ಯಂತರ ವರದಿಯಲ್ಲ, ಸಂಪೂರ್ಣ ವರದಿ, ಪೂರ್ಣ ವರದಿಯನ್ನು ಸಲ್ಲಿಸುವುದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಧರ್ಮಸ್ಥಳದ ಬುರುಡೆ ಪ್ರಕರಣ ಅಂತಿಮ ಘಟ್ಟವನ್ನು ತಲುಪಿದೆ. ಮಧ್ಯಂತರ ವರದಿಯ ಬದಲು ಪೂರ್ಣ ವರದಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಈ ತಿಂಗಳ ಅಂತ್ಯಕ್ಕೆ ಪೂರ್ಣ ವರದಿಗೆ ಸರ್ಕಾರ ನಿರ್ದೇಶನ ನೀಡಿದೆ. ಪೂರ್ಣ ವರದಿ ಸಲ್ಲಿಸಿ ಅಂತ ಹೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿಗೆ ಪರಮೇಶ್ವರ್ ಸೂಚನೆ ಕೊಟ್ಟಿದ್ದಾರೆ. ಡಿಸೆಂಬರ್ 8ರಿಂದ ಬೆಳಗಾವಿಯಲ್ಲಿ ವಿಧಾನಸಭೆ ಅಧಿವೇಶನ ಆರಂಭ ಆಗುತ್ತೆ. ಹಾಗಾಗಿ ಈ ತಿಂಗಳ ಒಳಗಾಗಿ ಮಧ್ಯಂತರ ವರದಿಯಲ್ಲ, ಪೂರ್ಣ ವರದಿಯನ್ನು ಸಲ್ಲಿಸಿ ಅಂಥೇಳಿ ಪರಮೇಶ್ವರ್ ತನಿಖಾಧಿಕಾರಿಗಳಿಗೆ ಹೇಳಿದ್ದಾಗಿ ಈಗ ಮಾಹಿತಿಯನ್ನು ನೀಡಿದ್ದಾರೆ. ಪರಮೇಶ್ವರ್ ಅವರು ತನಿಖಾ ತಂಡ ಕೇಳಿರೋದು ಮಧ್ಯಂತರ ವರದಿಯಲ್ಲ, ಪೂರ್ಣ ವರದಿಯನ್ನು ಈ ತಿಂಗಳ ಒಳಗಾಗಿ ನೀಡಿ ಅಂತ ಹೇಳಿದ್ದಾರೆ. 8ನೇ ತಾರೀಕಿನಿಂದ ಡಿಸೆಂಬರ್ 8ರಿಂದ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಆರಂಭ ಆಗುತ್ತೆ. ಹೀಗಾಗಿ ಮಧ್ಯಂತರ ವರದಿಯ ಬದಲು ಪೂರ್ಣ ವರದಿಯನ್ನು ಈ ತಿಂಗಳ ಅಂತ್ಯದ ಒಳಗೆ ಸಲ್ಲಿಸಿ ಅಂತೇಳಿ ಹೇಳಿದ್ದಾರೆ ಪರಮೇಶ್ವರ್. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಧರ್ಮಸ್ಥಳದ ಬುರುಡೆ ಪ್ರಕರಣದ ಬಗ್ಗೆ ಹೋಮ್ ಮಿನಿಸ್ಟ್ರಿ ಏನು ಹೇಳಿದ್ದಾರೆ, ಏನಂತ ಸೂಚನೆ ಕೊಟ್ಟಿದ್ದಾರಂತೆ ತನಿಖಾ ತಂಡಕ್ಕೆ? ಬಸವರಾಜ್. ರಂಜಿತ್, ಧರ್ಮಸ್ಥಳದ ಈ ಬುರುಡೆ ಪ್ರಕರಣ ಏನಿದೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಿದ್ದು ರಾಜ್ಯ ಸರ್ಕಾರಕ್ಕೂ ಕೂಡ ಇದು ಸವಾಲಾಗಿತ್ತು. ಈ ಹಿನ್ನೆಲೆಯಲ್ಲಿ SIT ತಂಡವನ್ನು ರಚಿಸಿ ಇದು ಸಮಗ್ರವಾದಂಥ ತನಿಖೆ ಆಗಬೇಕನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು SITಯ ಪ್ರಣಬ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಈಗಾಗಲೇ ತನಿಖೆ ನಡೀತಾ ಇದೆ. ಸಾಕಷ್ಟು ಬಾರಿ ಕಳೆದ ಅಧಿವೇಶನದಲ್ಲೂ ಕೂಡ ವಿರೋಧ ಪಕ್ಷಗಳು ರಾಜ್ಯ ಸರ್ಕಾರವನ್ನು ಟೀಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದು. ಆ ಸಂದರ್ಭದಲ್ಲಿಯೂ ಕೂಡ ರಾಜ್ಯ ಸರ್ಕಾರ ವರದಿ ಬರೋರು ಕಾಯಿರಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ರು. ಆದರೆ ಈ ಬಾರಿ
ಮೊದಲೇ ಈಗ ರಾಜ್ಯ ಸರ್ಕಾರ ಮಧ್ಯಂತರ ವರದಿಯನ್ನು ತರಿಸ್ಕೊಳ್ಳುತ್ತೆ ಅನ್ನುವಂಥ ಮಾತುಗಳಿತ್ತು. ಆದರೆ ಈಗ ಪೂರ್ಣ ಪ್ರಮಾಣದ ವರದಿ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಜೊತೆಗೆ ಬೆಳಗಾವಿ ಅಧಿವೇಶನ ಪ್ರಾರಂಭವಾಗ್ತದೆ ಡಿಸೆಂಬರ್ 8ರಿಂದ. ಆ ಸಂದರ್ಭದಲ್ಲೂ ಕೂಡ ವಿರೋಧ ಪಕ್ಷಗಳು ರಾಜ್ಯ ಸರ್ಕಾರವನ್ನು ಮತ್ತಷ್ಟು ಟೀಕೆ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅದಕ್ಕೆ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗ ವರದಿಯನ್ನು ತರಿಸಿಕೊಡೋದಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಜೊತೆಗೆ ಅವರು ಚಾರ್ಜ್ ಶೀಟ್ ಅನ್ನು ಕೂಡ SIT ತಂಡ ಫೈಲ್ ಮಾಡಬೇಕಿದೆ. ಅದರ ಒಂದು ಭಾಗ ಈಗ ರಾಜ್ಯ ಸರ್ಕಾರಕ್ಕೆ ವರದಿ ರೂಪದಲ್ಲಿ ಬರೋದ್ರಿಂದ ಸಹಜವಾಗಿ ರಾಜ್ಯ ಸರ್ಕಾರ ಒಂದು ಡಿಪೆಂಡ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಬೆಳಗಾವಿ ಅಧಿವೇಶನದಲ್ಲಿ ಇದೇ ವಿಚಾರವಾಗಿ ಗದ್ದಲಗಳಾಗುವಂಥ ಸಾಧ್ಯತೆಗಳು ಇರೋದ್ರಿಂದ ಆ ನಂತರ ಈ ಒಂದು ವರದಿಯನ್ನು ಸರ್ಕಾರದ ಏನಾದರೂ ಅಧಿವೇಶನದಲ್ಲಿ ಮಂಡನೆ ಮಾಡಿದ್ದೇ ಆದಲ್ಲಿ ಒಂದು ವಿರೋಧ ಪಕ್ಷಗಳು ಟೀಕೆ ಮಾಡಿದರೂ ಕೂಡ ಈ ಪ್ರಕರಣವನ್ನು ನಾವು ಸಮಗ್ರವಾಗಿ ತನಿಖೆ ಮಾಡಿಸಿ ವರದಿ ಮಾಡಿದ್ದೇವೆ, ನಿಮ್ಮ ಕಾಲದಲ್ಲಿ ಆಗದ ಕೆಲಸವನ್ನು ನಾವು ಮಾಡಿದ್ದೇವೆ ಅನ್ನೋಂಥ ಒಂದು ಸಮರ್ಥನೆಗೆ ರಾಜ್ಯ ಸರ್ಕಾರ ಇಳುವಂಥ ಸಾಧ್ಯತೆಗಳಿದ್ದಾವೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಶಬರಿಮಲೆಯ ಶ್ರೀ ಶಾಸ್ತನ ದರ್ಶನಕ್ಕೆ ಭಕ್ತರ ಹರಿವು ಸಾಗರದಂತೆ ಸುನಾಮಿಯಂತೆ ಆವರಿಸಿಕೊಳ್ತಾ ಇದೆ. ಶಬರಿಮಲೆ ದೇವಸ್ಥಾನದಲ್ಲಿ ಆತಂಕ ಇದೆ, ಭಯ ಇದೆ. ಅಮೀಬಾ ಅನ್ನುವಂಥ ವೈರಸ್ ಮಾರಕವಾಗಿ ಪರಿಣಮಿಸ್ತಾ ಇದೆ. ಇದರ ನಡುವೆಯೂ ಕೂಡ ಶಬರಿಮಲೆಯಲ್ಲಿ ಕ್ಷಣ ಕ್ಷಣಕ್ಕೂ ಭಕ್ತರ ಸಾಗರ ಹೆಚ್ಚುತ್ತಿದೆ. ಅಯ್ಯಪ್ಪನ ದರ್ಶನಕ್ಕೆ ಹೋಗುವ ಭಕ್ತರೇ, ನೀವು ಎಚ್ಚರದಿಂದ ಹೋಗಿ ಮುಂಜಾಗ್ರತೆಯನ್ನು ವಹಿಸಿ. ಹಿಂದೆಂದೂ ಕಾಣದ ಜನಸಂದಣಿ ಶಬರಿಮಲೆಯಲ್ಲಿ ಈಗಿದೆ. ಅಯ್ಯಪ್ಪನ ದರ್ಶನಕ್ಕೆ 10 ತಾಸು ಸರತಿ ನಿಲ್ಲೋ ಪರಿಸ್ಥಿತಿ. ನಿನ್ನೆ 6 ತಾಸಿತ್ತು, ಇವತ್ತು 10 ತಾಸಂತೆ. ಆಹಾರ ನೀರಿಲ್ಲದೆ ಮಹಿಳೆಯರು ಪರದಾಟ ಪಡ್ತಾ ಇದ್ದಾರೆ. ಭಕ್ತರನ್ನು ನಿಯಂತ್ರಿಸಲಾರದೆ ಪೊಲೀಸರು ಪರದಾಟವನ್ನು ಪಡ್ತಾ ಇದ್ದಾರೆ. ಶಬರಿಮಲೆಯಿಂದ ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಲೈವ್ ಕವರೇಜ್ ಮಾಡ್ತಾ ಇದೆ. ಈ ಸದ್ಯಕ್ಕೆ ಶಬರಿಮಲೆಯಲ್ಲಿ ಹೇಗಿದೆ, ಕ್ರೌಡ್ ಹೇಗಿದೆ, ಶಬರಿಮಲೆಯಲ್ಲಿ ಶ್ರೀ ಶಾಸ್ತನ ದರ್ಶನಕ್ಕೆ ಬರುವಂಥ ಯಾತ್ರಿಕರ ಸಂಖ್ಯೆ, ಭಕ್ತರ ಸಂಖ್ಯೆ ಎಷ್ಟಿದೆ ಅನ್ನುವಂಥ ಮಾಹಿತಿಯೊಂದಿಗೆ ರಿಪಬ್ಲಿಕ್ ಕನ್ನಡ ಲೈವ್ ಕವರೇಜನ್ನು ನಿಮ್ಮ ಮುಂದೆ ನೀಡ್ತಾ ಇದೆ. ನಾನ್ ಸ್ಟಾಪ್ ಲೈವನ್ನು ನಾವು ನೀಡ್ತಾ ಇದ್ದೀವಿ. ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಆಗಮಿಸ್ತಾ ಇರುವಂಥ ಭಕ್ತರು, ಬೇರೆ ಬೇರೆ ಕಡೆಗಳಿಂದ ಬರ್ತಾ ಇರುವಂಥ ಭಕ್ತರು, ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾ ಇರುವಂಥ ಭಕ್ತರನ್ನು ಕಂಟ್ರೋಲ್ ಮಾಡಲಿಕ್ಕೆ ಹರಸಾಹಸವನ್ನು ಪಡ್ತಾ ಇದ್ದಾರೆ ಪೊಲೀಸರು. ಅಲ್ಲಲ್ಲಿ ಸಣ್ಣ ಪುಟ್ಟ ಅವಘಡಗಳು ಕೂಡ ಸಂಭವಿಸ್ತಾ ಇದೆ. ಆದರೆ ಭಕ್ತಿಯ ಪರಾಕಾಷ್ಠೆ ಅದು. ಶಬರಿಮಲೆಯ ದರ್ಶನಕ್ಕೆ, ಶ್ರೀಶಾಸ್ತನ ದರ್ಶನಕ್ಕೆ ಬರುವಂಥ ಭಕ್ತರಿದಾರಲ್ಲ, ವ್ರತವನ್ನು ಮಾಡಿ ಆ ಮೂಲಕ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಕಾಲ್ನಡಿಗೆಯಲ್ಲಿ ಬರ್ತಾರೆ. ಬಂದವರೆಲ್ಲರೂ ಕೂಡ ಕಾಡಿನ ಕಲ್ಲು ಮುಳ್ಳಿನ ದಾರಿಯನ್ನು ಸಾಗಿ ಅಯ್ಯಪ್ಪನ ದರ್ಶನವನ್ನು ಮಾಡಬೇಕು ಅಂಥೇಳಿ ಬರ್ತಾರೆ. ಸದ್ಯ ಈಗ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಅಲ್ಲಿಂದಲೇ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೇರಳದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮಂದಿರದಿಂದಲೇ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆಲಿ ಈಗ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಮಾತಾಡಿಸಿ ಹೇಗಿದೆ ಇವತ್ತಿನ ಚಿತ್ರಣ ಶಬರಿಮಲೆಯಲ್ಲಿ ಅನ್ನೋದನ್ನ ಕೇಳೋಣ. ನಾಗೇಂದ್ರ ಬಾಬು, ಶಬರಿಮಲೆಯಲ್ಲಿ ಭಕ್ತರ ಸಂಖ್ಯೆ ಹೇಗಿದೆ ಈ ಹೊತ್ತಿಗೆ? ಜೊತೆಗೆ ಏನಾದರೂ ಅವಘಡಗಳು ಸಂಭವಿಸಿದ್ದನ್ನು ತಾವು ಕಂಡ್ರ? ಹಾಗೆ ಈ ಮಾರಕವಾದಂಥ ವೈರಸ್ ಎಷ್ಟು ಆತಂಕ ಹುಟ್ಟಾಕಿದೆ ಶಬರಿಮಲೆಯಲ್ಲಿ? ನಾಗೇಂದ್ರ ಬಾಬು. ಎಸ್ ಸರ್, ರಂಜಿತ್, ನೋಡಿ, ಇವತ್ತು ಬೆಳಗ್ಗೆ 3 ಗಂಟೆಯಿಂದಲೂ ಕೂಡ ದರ್ಶನಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಲಾಗಿತ್ತು. 11 ಗಂಟೆ, ರಾತ್ರಿ 11 ಗಂಟೆಗೆ ದರ್ಶನವನ್ನ ಸ್ಥಗಿತಗೊಳಿಸಲಾಗಿತ್ತು. ಹಾಗಾಗಿ ನಾವು ಕೂಡ ಬೆಳಗಿನಿಂದಲೂ ಕೂಡ ಇಲ್ಲಿ ವರದಿಯನ್ನ ಮಾಡ್ತಾ ಇದ್ವಿ. ನಮ್ಗೆ ಇಲ್ಲಿಗೆ ಬಂದಂತ ಅನೇಕ ಜನ ಭಕ್ತರಲ್ಲಿ ಕೆಲವೊಂದು ಆಯಾಸಗಳು ಕಂಡು ಬಂದಿದ್ದನ್ನ ಕೂಡ ಗಮನಿಸಿದ್ವಿ. ಇನ್ನು ಮತ್ತೊಂದು ಕಡೆ 18 ಮೆಟ್ಟಿಲನ್ನ ಹತ್ತಿ ಮೇಲ್ಗಡೆ ಬರ್ತಾ ಇದ್ದಂತೆ ಒಬ್ಬ ಭಕ್ತ ಅಲ್ಲೇ ತಲೆ ತಿರುಗಿ ಬೀಳ್ತಾನೆ. ತಕ್ಷಣ ಅಲ್ಲೇ ಇದ್ದಂತ NDRF ತಂಡ ಆತನನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗುತ್ತೆ. ಅಲ್ಲೇ ಸ್ಟ್ರೆಚರ್ ನ ಸಮೇತವಾಗಿ ಎಲ್ಲಾ ರೀತಿಯಾದಂತ ವ್ಯವಸ್ಥೆಯನ್ನ ಕೂಡ ಮಾಡಿಕೊಳ್ಳಲಾಗಿತ್ತು. ಹಾಗಾಗಿ ಆತ ತಲೆ ತಿರುಗಿ ಬೀಳ್ತಾ ಇದ್ದಂತೆ ತಕ್ಷಣಕ್ಕೆ ಆತನಿಗೆ ಉಸಿರಾಟದ ಸಮಸ್ಯೆ ಎದುರಾಗ್ತಾ ಇದ್ದಂತೆ ಆತನ ಸ್ಥಿತಿಯನ್ನ ಗಂಭೀರವಾಗಿದೆ ಅಂತೇಳಿ ಅರಿತು ಆತನನ್ನ ಆಂಬ್ಯುಲೆನ್ಸ್ ನ ಮೂಲಕ ಕೆಳಗಡೆ ಕಳಿಸಿಕೊಳ್ಳುವಂತ ಕೆಲಸಗಳು ಕೂಡ ಆಗಿದೆ. ರಂಜಿತ್, ನಾನೀಗ 18 ಮೆಟ್ಟಿಲು ಹತ್ತುವಂತ ಜಾಗದ ಮುಂಭಾಗದಲ್ಲೇ ನಿಂತಿದ್ದೀನಿ. ಇದು 18 ಮೆಟ್ಟಿಲು ಹತ್ತಾ ಇರುವಂತ
ಜಾಗವನ್ನ ಈಗ ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿ ಯಾವ ರೀತಿಯಾಗಿ ಭಕ್ತರು ಇಲ್ಲಿ ಸರತಿ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ ಅನ್ನೋದನ್ನ ಇಲ್ಲಿ ನಾವು ಗಮನಿಸ್ತಾ ಇದ್ವಿ. ಮೊದಲ 2 ದಿನ ನಿರೀಕ್ಷೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದಂತ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಕಂಟ್ರೋಲ್ಗೆ ಸಿಕ್ಕಿರಲಿಲ್ಲ. ಆದ್ರೆ ಕಳೆದ ನಿನ್ನೆ ಮತ್ತು ಇವತ್ತಿನಿಂದ ಸ್ವಲ್ಪ ಪೊಲೀಸರು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡು ಹತೋಟಿಗೆ ತರುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೂ ಕೂಡ ಒಂದು ಕಡೆ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಅನ್ನೋದು ಕೂಡ ಸಿಗ್ತಾ ಇರುವಂತ ಮಾಹಿತಿ. ನೋಡಿ, ಒಂದು ಕಡೆ ಇವತ್ತು ಅಮೀಬಾ ವೈರಸ್ನ ಒಂದು ಆತಂಕ ಇದೆ. ಕೇರಳ ಆರೋಗ್ಯ ಇಲಾಖೆಯಿಂದನೂ ಕೂಡ ಮಾರ್ಗಸೂಚಿಯನ್ನ ಹೊರಡಿಸಲಾಗಿದೆ. ಅದನ್ನ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಬೇಕು ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆ ಕರ್ನಾಟಕದಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಈಗ ಆಗಮಿಸ್ತಾ ಇದ್ದಾರೆ ಅಯ್ಯಪ್ಪನ ದರ್ಶನವನ್ನ ಪಡೆದುಕೊಳ್ಳೋದಕ್ಕೆ. ಅವರೆಲ್ಲರಿಗೂ ಕೂಡ ಕರ್ನಾಟಕದ ಆರೋಗ್ಯ ಇಲಾಖೆಯಿಂದನೂ ಕೂಡ ಒಂದಷ್ಟು ಮಾರ್ಗಸೂಚಿಯನ್ನ ಹೊರಡಿಸಲಾಗಿದೆ. ಈಗ ಅದೆಲ್ಲವನ್ನು ಕೂಡ ಫಾಲೋ ಮಾಡಲಾಗ್ತಾ ಇದೆ ಅಂತ ಕೂಡ ಎಲ್ಲರೂ ಅಂದ್ಕೊಳ್ತಿದ್ದಾರೆ. ನೋಡಿ, ಆರೋಗ್ಯ ಇಲಾಖೆ, ಕರ್ನಾಟಕದ ಆರೋಗ್ಯ ಇಲಾಖೆಯಿಂದ ಹೊರಡಿಸಿರುವಂತಹ ಮಾರ್ಗಸೂಚಿಯನ್ನ ಮಾಧ್ಯಮಗಳ ಮೂಲಕ ನೋಡಿರುವಂತಹ ಅನೇಕ ಭಕ್ತರು ಅವರದೇ ಆದಂತಹ ಒಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಆ ಒಂದು ಸಂದೇಶಗಳನ್ನ ಕಳಿಸುವಂತ ಕೆಲಸವನ್ನ ಕೂಡ ಮಾಡೋ ಮೂಲಕ ಯಾರು ಕೂಡ ಹೆಚ್ಚಿನ ಸಂದರ್ಭ ಅಂದ್ರೆ 5 ನಿಮಿಷಕ್ಕಿಂತ ಹೆಚ್ಚು ಕಾಲ ಪಂಪಾ ನದಿಯಲ್ಲಿ ಇರೋದು ಬೇಡ, ಕೇವಲ ಲೈಟ್ ಆಗಿ ಅಂದ್ರೆ ಸಾಮಾನ್ಯವಾಗಿ ಸ್ನಾನವನ್ನ ಮಾಡಿ ಅಲ್ಲಿಂದ ಹೋಗಿ ಅಂತೇಳಿ ಒಂದು ಮಾರ್ಗಸೂಚಿಯನ್ನು ಕೂಡ ಅವರೇ ಕನ್ನಡದ ಮೂಲದ ಭಕ್ತರೆಲ್ಲರೂ ಕೂಡ ಈ ಒಂದು ಮೆಸೇಜ್ ಅನ್ನ ಕಳಿಸುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಯಾರು ಕೂಡ ಅಂದ್ರೆ ಮೂಗಿನ ಒಳಗಡೆ ನೀರು ಹೋಗದಂತೆ ಮುಂಜಾಗ್ರತಾ ಕ್ರಮವನ್ನ ವಹಿಸಬೇಕು. ಅದಾದ ನಂತರ ಕಿವಿಯ ಒಳಗಡೆ ನೀರು ಹೋಗದಂತೆ ಮುಂಜಾಗ್ರತಾ ಕ್ರಮವನ್ನ ವಹಿಸಬೇಕು ಅಂತೇಳಿ ಮಾರ್ಗಸೂಚಿಗಳನ್ನ ಏನು ಹೊರಡಿಸಲಾಗಿದೆ ಅದೆಲ್ಲವನ್ನು ಕೂಡ ಫಾಲೋ ಮಾಡ್ತಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಬೆಟ್ಟವನ್ನ ಹತ್ತೋದಕ್ಕೆ ಶುರು ಮಾಡುವಂತ ಸಂದರ್ಭದಲ್ಲಿ, ಬೆಟ್ಟವನ್ನ ಹತ್ತುತ್ತಾ ಸಂದರ್ಭದಲ್ಲಿ ಏನಾದ್ರೂ ಆರೋಗ್ಯದಲ್ಲಿ ಏರುಪೇರಾದ್ರೆ, ಉಸಿರಾಟದ ಸಮಸ್ಯೆ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲೇ ಒಂದು ವೈದ್ಯಕೀಯ ಸಿಬ್ಬಂದಿಗಳಿರ್ತಾರೆ, ಅವರನ್ನ ಸಂಪರ್ಕ ಮಾಡಿ ತಕ್ಷಣಕ್ಕೆ ಪ್ರಾಥಮಿಕ ಚಿಕಿತ್ಸೆಯನ್ನ ಪಡೆದುಕೊಳ್ಳಬೇಕು ಅಂತೇಳಿ ಒಂದು ಆರೋಗ್ಯ ಇಲಾಖೆಯಿಂದ ಹೊರಡಿಸಿರುವಂತಹ ಮಾರ್ಗಸೂಚಿಯನ್ನ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಬೇಕು ಅಂತೇಳಿ ತಿಳಿಸಲಾಗ್ತದೆ. ರಂಜಿತ್, ನೋಡಿ, ನಿನ್ನೆ ನಾವು ಬೆಟ್ಟ ಹತ್ತೋದಕ್ಕೆ ಶುರು ಮಾಡ್ತೀವಿ. ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಸುಮಾರು 3 ಕ್ಲಿನಿಕ್ಗಳು ಯಾವಾಗಲೂ ಕೂಡ ಇರುತ್ತೆ. ಆದ್ರೆ ಪ್ರತಿ ಬಾರಿಗಿಂತ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ವೈದ್ಯಕೀಯ ಸಿಬ್ಬಂದಿಗಳನ್ನ ಅಲ್ಲಿ ಅಲಾಟ್ ಮಾಡಲಾಗಿದೆ. ಜೊತೆಗೆ ಯಾವ್ದಾದ್ರು ಒಂದು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಬಂದಂತವರನ್ನ ತಕ್ಷಣ ಅವರಿಗೆ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆ ರಂಜಿತ್, ದರ್ಶನಕ್ಕೆ ಬರುವಂತ ಸಂದರ್ಭದಲ್ಲಿ ಅಂದ್ರೆ ಮೆಟ್ಟಿಲನ್ನ ಹತ್ತಿಕೊಂಡು ಬರುವಂತ ಸಂದರ್ಭದಲ್ಲಿ ಅಲ್ಲಲ್ಲಿ ಮೆಡಿಕೇಶನ್ ಫ್ರೀ ವಾಟರ್ ಸಪ್ಲೈನ ಕೂಡ ಮಾಡಲಾಗಿದೆ. ಅಲ್ಲಿ ಗ್ಯಾಸ್ ಅನ್ನ ಇಟ್ಟುಕೊಂಡು ಬಿಸಿನೀರಲ್ಲಿ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ರಂಜಿತ್, ಮೇಲ್ಗಡೆ ಬಂದ ಬಳಿಕ ಇಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇರೋದಂತೂ ಹಾಗಾಗಿ ಪ್ರತಿಯೊಬ್ಬರು ಕೂಡ ಬರುವಂತ ಸಂದರ್ಭ ತಮ್ಮದೇ ಆದಂತ ಒಂದು ವಾಟರ್ ಬಾಟಲ್ ಅಲ್ಲಿ ನೀರನ್ನ ತಂದ್ರೆ ಉತ್ತಮ. ಇಲ್ಲ ಅಂದ್ರೆ ನೀರಿಗೆ ಒಂದು ರೀತಿಯಲ್ಲಿ ಹಾಹಾಕಾರ ಎದುರಾಗುತ್ತೆ. ಇಲ್ಲಿ ಸಮಸ್ಯೆಗಳಂತೂ ಇರೋದು ಸತ್ಯ. ಕೇವಲ ಕ್ಯೂನಲ್ಲಿ ಬಂದವರು ಮಾತ್ರ ನೀರು ಸಿಗುತ್ತೆ ವಿನಃ ಬೇರೆ ಸಂದರ್ಭದಲ್ಲಿ ಇಲ್ಲಿ ಕುಡಿಯೋದಕ್ಕೆ ನೀರು ಸಿಗೋದಿಲ್ಲ. ರಂಜಿತ್, ಥ್ಯಾಂಕ್ ಯು ನಾಗೇಂದ್ರ ಬಾಬು ನಿಮ್ಮೆಲ್ಲ ಮಾಹಿತಿಗಾಗಿ. ಮಾನ್ಯ ಕರ್ನಾಟಕ ಸರ್ಕಾರದ ಸಾರಿಗೆ ಸಚಿವರೇ, ಈ ಸುದ್ದಿಯನ್ನು ತಾವು ನೋಡಲೇಬೇಕು. ನಿಮ್ಮ ಸಾರಿಗೆ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಓರ್ವ ತಾಯಿ ತಮ್ಮ ಕಾಲನ್ನು ಕಳೆದುಕೊಂಡು ಜೀವನ್ಮರಣ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾರವರು, ಏನಾಗಿತ್ತು, ಇದೆಲ್ಲದರ ಕುರಿತಾಗಿ ರಿಪಬ್ಲಿಕ್ ಕನ್ನಡ ಈ ವರದಿಯಲ್ಲಿ ತೆರೆದಿರ್ತಿದೆ ನೋಡಿ. ಹಾಸಿಗೆ ಮೇಲೆ ಮಲಗಿರುವ ವೃದ್ಧೆ, ಕಣ್ಣುಗಳು ತೇವ. ಸುಮಾರು 2 ತಿಂಗಳಿನಿಂದ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ. ಈ ವೃದ್ಧೆಯ ಕತೆ ಕೇಳಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ವೃದ್ಧೆಗೆ ಬಸ್ ಡಿಕ್ಕಿ, ಕಾಲು ಕಟ್, ಕಣ್ಣೀರು ತರಿಸುತ್ತೆ ಮಂಗಮ್ಮನ ಕತೆ. ದುಡಿಮೆಯೇ ದೇವರು ಎಂದು ನಂಬಿದ್ದ ಈಕೆ ಹೆಸರು ಮಂಗಮ್ಮ. ಅತ್ತ ಪತಿಯೂ ಇಲ್ಲ, ಇತ್ತ ಮಗನೂ ಇಲ್ಲ. ಸೊಸೆ ಮೊಮ್ಮಕ್ಕಳಿಗೆ ಬದುಕು ಕಟ್ಟಿಕೊಡಲು ದುಡಿಯುತ್ತಿದ್ದ ಮಂಗಮ್ಮನ ಬಾಳಿಗೆ ಕತ್ತಲು ಆವರಿಸಿದೆ. ನೆಲ ಊರಿ ದುಡಿಯುತ್ತಿದ್ದ ಕಾಲು ಅಪಘಾತದಲ್ಲಿ ತುಂಡಾಗಿದೆ. ಸದ್ಯ ಆಸ್ಪತ್ರೆಯಲ್ಲಿ ಜೀವನ್ಮರಣ ಹೋರಾಡುತ್ತಿದ್ದಾಳೆ ಈ ವೃದ್ಧೆ. ಮಂಗಮ್ಮನ ಈ ಪರಿಸ್ಥಿತಿಗೆ ಕಾರಣ ಬಸ್ ಅಪಘಾತ. ಸೆಪ್ಟೆಂಬರ್ 12ರಂದು ನಡೆದಿದ್ದ ದುರ್ಘಟನೆ. ಗೋವಿಂದರಾಜನಗರದಲ್ಲಿ ಮಂಗಮ್ಮ ಬಸ್ನಿಂದ ಇಳಿಯುವ ವೇಳೆ ಮುಂದಕ್ಕೆ ಸಾಗಿದೆ. ಪರಿಣಾಮ ವೃದ್ಧೆ ಬಸ್ನಿಂದ ಬಿದ್ದು ಎಡಗಾಲಿನ ಮೇಲೆ ಬಸ್ ಚಕ್ರ ಹರಿದಿದೆ. ಅಷ್ಟರಲ್ಲಾಗಲೇ ಮಂಗಮ್ಮನ ಕಾಲು ತುಂಡರಿಸಿ ಹೋಗಿದೆ. ಮೇನ್ ಆಪ್ರೇಷನ್ ಆಗಿದೆ. ಮತ್ತೆ 1-2 ಸತಿ ಓಟಿಗೆ ಕರ್ಕೊಂಡೋಗಿದ್ರು. ಅದೇ ಟ್ರೀಟ್ಮೆಂಟ್ ಮಾಡಿದ್ರು.
ಮತ್ತು ಇಲ್ಲಿ ಟ್ರೀಟ್ಮೆಂಟ್ ಡೈಲಿ ಡ್ರೆಸ್ಸಿಂಗ್ ಆಗ್ತಾಯಿದೆ, ಇನ್ನೂ ಆಗಬೇಕು ಅಂತ ಹೇಳ್ತಾರೆ. ನಿಮಗೆ ಇದುವರೆಗೂ ಯಾರು ಹಣ ಕೊಟ್ಟರು ಮಾಡಿ ಟ್ರೀಟ್ಮೆಂಟ್ಗೆ? BMT ಸರ್ ಏನಾದರೂ ಕೊಟ್ಟರೆ ಹೆಂಗೆ ಅಂತ? ಯಾರೂ ಬಂದಿಲ್ಲ ಸರ್, ಅವರು ದಿಕ್ಕಿ ತಿರುಗು ನೋಡಿಲ್ಲ. ಅವರೇ ನಮ್ಮ ಸಾರೇ ಅದೆಲ್ಲ ನೋಡ್ತಾ ಇದ್ದಾರೆ, ಏನಂತ ನನಗೂ ಗೊತ್ತಿಲ್ಲ, ಅದೆಲ್ಲ ಡೀಟೇಲ್ ಅವರೇ ಹೇಳಲ್ಲ. ಇನ್ನು ಯಾಕೆ ನೀನು ಸುಮ್ಮನೆ ನಾನು ಇದ್ದೀನಿ ಅಂತಾರೆ ಅಷ್ಟೇ. ಕಾಲು ತುಂಡಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಾದ ಮಂಗಮ್ಮ 2-3 ತಿಂಗಳಿನಿಂದ ಸಾವು ಬದುಕಿನ ಹೋರಾಟ ನಡೆಸುತ್ತಿದ್ದಾಳೆ. 2 ಆಪರೇಷನ್, ಪ್ಲಾಸ್ಟಿಕ್ ಸರ್ಜರಿ ಮಾಡಲು ಮುಂದಾದ ವೈದ್ಯರು ಮಂಗಮ್ಮಗೆ ಮರುಜನ್ಮ ನೀಡಲು ಶತಪ್ರಯತ್ನ ಮಾಡುತ್ತಿದ್ದಾರೆ. ಕಂಪ್ಲೀಟ್ ಲೆಫ್ಟ್ ಲೋವರ್ ಲಿಂಬ್ ಕ್ರಶ್ ಇಂಜುರಿ ಆಗಿದೆ. ಎಕ್ಸ್ರೇಸ್ ಆದಮೇಲೆ ಗೊತ್ತಾಗಿರೋದು ಏನಂದರೆ, ಎಕ್ಸ್ರೇಯಲ್ಲಿ 2 ಮೂಲೆ ಇರ್ತವೆ ಲೋವರ್ ಲಿಂಬಲ್ಲಿ, ಟಿಬಿಯಾ ಮತ್ತು ಫಿಬುಲಾ, 2 ಮಲ್ಟಿಪಲ್ ಪೀಸಸ್, ಕಮ್ಯುನಿಟೆಡ್ ಫ್ರ್ಯಾಕ್ಚರ್ ಅಂತ ಹೇಳ್ತೀವಿ, ಆ ಥರ ಫ್ರ್ಯಾಕ್ಚರ್ ಆಗಿರೋದು. ಸೊ ಇಮಿಡಿಯೇಟ್ಲಿ ಅವ್ರನ್ನ ಹೆಮಿಡೆಂಟ್ಲಿ ಸ್ಟೇಬಲ್ ಮಾಡಿ ಎಲ್ಲ ICU ಅಲ್ಲಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಆಮೇಲೆ ಎಕ್ಸ್ರೇಸ್ ಎಲ್ಲ ಮಾಡಿ ಓವರ್ ನೈಟ್ ಅದನ್ನು ಸರ್ಜರಿ ಮಾಡಿದ್ವಿ. ದುರದೃಷ್ಟ ಅಂದರೆ ಮಂಗಮ್ಮಗೆ ಇಲ್ಲಿಯವರೆಗೆ ಆಸ್ಪತ್ರೆಯಲ್ಲಿ 10 ಲಕ್ಷ ಖರ್ಚಾಗಿದೆ. ಹೀಗಿದ್ರೂ ಸರ್ಕಾರದಿಂದ 1 ರೂಪಾಯಿ ಕೊಟ್ಟಿಲ್ಲ. ಮಂಗಮ್ಮನ ಪರಿಸ್ಥಿತಿ ಹೇಗಿದೆ ಎಂದು ತಿರುಗಿ ನೋಡಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬೀದರ್ನಲ್ಲಿ ಕಬ್ಬಿನ ಬೆಂಬಲ ಬೆಲೆಗಾಗಿ ರೈತರ ಕಿಚ್ಚು 8ನೇ ದಿನಕ್ಕೆ ಕಾಲಿಟ್ಟಿದೆ. ರೈತರ ಅಹೋರಾತ್ರಿ ಹೋರಾಟ, ಅನ್ನದಾತರ ಹೋರಾಟಕ್ಕೆ ಚನ್ನಬಸವಾನಂದ ಶ್ರೀ ಸಾಥ್ ಕೊಟ್ಟಿದ್ದಾರೆ. ರಾಜಕೀಯವನ್ನು ಬಿಟ್ಟು ರೈತರ ಹೋರಾಟಕ್ಕೆ ಕೈ ಜೋಡಿಸಿ, ಮಠವನ್ನು ಬಿಟ್ಟು ಹೋರಾಟಕ್ಕೆ ಬನ್ನಿ ಅಂಥೇಳಿ ಸ್ವಾಮೀಜಿ ಕರೆ ಕೊಟ್ಟಿದ್ದಾರೆ. ವಿವಿಧ ಮಠಾಧೀಶರಿಗೆ ಚನ್ನಬಸವಾನಂದ ಶ್ರೀಗಳು ಕರೆ ಕೊಟ್ಟಿದ್ದಾರೆ. ರೈತರ ಬೇಡಿಕೆ ಈಡೇರಿಸದ ಈಶ್ವರ್ ಖಂಡ್ರೆ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡುವಂತೆ ಸ್ವಾಮೀಜಿ ಆಗ್ರಹ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಮೂಲಕ ರಾಜ್ಯ ಸರ್ಕಾರಕ್ಕೆ ಶ್ರೀಗಳು ಮನವಿಯನ್ನ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೆ ಹೋರಾಟ? ಬೀದರ್ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಮತ್ತು ಜಿಲ್ಲಾಡಳಿತ ಹಗ್ಗ ಜಗ್ಗಾಟ ಮುಂದುವರೆದ ಅಂತ ಹೇಳ್ಬೋದು. ಈಗಾಗಲೇ ಕಬ್ಬಿಗೆ ಬೆಲೆ ನಿಗದಿ ಆಗಲೇಬೇಕಂತೇಳಿ ಕಳೆದ 8 ದಿನಗಳಿಂದ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕಚೇರಿ ಮುಂಭಾಗದಲ್ಲಿ ರೈತರು ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ ನೋಡ್ಬೋದು ನೀವು. ಈಗಾಗಲೇ ರೈತರ ಹೋರಾಟಕ್ಕೆ ಸ್ವಾಮೀಜಿಗಳು ಸೇರಿದಂತೆ ಹಲವರು ಬೆಂಬಲ ಸೂಚಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಚನ್ನಬಸವಾನಂದ ಸ್ವಾಮೀಜಿಗಳು ಕೂಡ ರೈತರನ್ನು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಆ ಸ್ಥಳಕ್ಕೆ ಆಗಮಿಸಿದ್ದಾರೆ. ರೈತರ ಜೊತೆ ನಾವಿದ್ದೀವಿ ಅಂತೇಳಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಟೋಟಲ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಇರ್ಬೋದು, ರಹೀಂ ಖಾನ್ ಇರ್ಬೋದು, ಅವರು ಕೂಡ ಬಂದಿಲ್ಲಿ ರೈತರೊಂದಿಗೆ ಮಾತಾಡಿ ಹೋದರು. ಆದ್ರೆ ಏನೂ ಪ್ರಯೋಜನ ಆಗಿಲ್ಲ ಅಂತೇಳಿ ರೈತರು ಹೇಳ್ತಾ ಇದ್ದಾರೆ. ರೈತರು ಈಗಾಗಲೇ ಪ್ರತಿ ಟನ್ನಿಗೆ 3,300 ರೂಪಾಯಿ ಮುಖ್ಯಮಂತ್ರಿ ನಿಗದಿ ಮಾಡಿದ್ದಾರೆ, ಅಷ್ಟು ಕೊಡಲೇಬೇಕು ಎಂಬುದು ಹಠ ಅವ್ರು ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಒಂದು ಸಾಲ ಸೂಲ ಮಾಡಿ ನಾವು ಬೆಳಿತೀವಿ, ನಾವು ಬೆಳೆದು ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದೀವಿ. ಈ ವರ್ಷ ಮಳೆ ಬಂದು ಸಂಪೂರ್ಣವಾಗಿ ಬೆಳೆಗಳೆಲ್ಲ ಕಳ್ಕೊಂಡು ನಾವು ಸಂಕಟಕ್ಕೀಡಾಗಿದ್ದೀವಿ. ಸರ್ಕಾರಕ್ಕೆ ನಿಜಕ್ಕೂ ನಮ್ಮ ಬಗ್ಗೆ ಕಾಳಜಿ ಅದನ್ನೇ ಇಲ್ಲ ಅಂತೇಳಿ ರೈತರು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಟೋಟಲಿ ಅನ್ನ ನೀಡೋಂಥ ರೈತರಿಗೆ ಗೊತ್ತಾ, ಎಲ್ಲೋ ಒಂದು ಕಡೆ ರೋಡಿಗೆ ಬಂದೇನಂದ್ರೆ ಪ್ರತಿಭಟನೆ ಮಾಡಿ ನಾವು ಬೆಳೆದಂಥ ಹಕ್ಕು ನಾವು ಸರ್ಕಾರ ಕೇಳೋಂಥ ಪರಿಸ್ಥಿತಿ ಗೊತ್ತು ನಿರ್ಮಾಣ ಆಗ್ಯದ. ನಿಜಕ್ಕೂ ಇದು ನೋವಿನ ಸಂಗತಿ ಅಂತೇಳಿ ರೈತರು ಹೇಳ್ತಾ ಇದ್ದಾರೆ. ಆ ರೈತರೊಂದಿಗೆ ಸ್ವಾಮೀಜಿಗಳು ಕೂಡ ಧ್ವನಿಗೂಡಿಸ್ಯಾರ ಅಂತ ಹೇಳ್ಬೋದು. ಹೀಗಾಗಿ ಸರ್ಕಾರ ತಕ್ಷಣವೇ ಅನ್ನದಾತರ ಏನು ನೋವದ ಅನ್ನದಾತರ ಬೇಡಿಕೆ ಅದಕ್ಕೆ ಸ್ಪಂದಿಸಬೇಕಾಗ್ಯದ ಅಂತ ಹೇಳ್ಬೋದು. ಯಾಕಂದ್ರೆ 21ರಿಂದ ಉಗ್ರ ಹೋರಾಟ ಮಾಡ್ತೀವಿ, ಜಿಲ್ಲಾದ್ಯಂತ ಪ್ರತಿಭಟನೆ ಮಾಡ್ತೀವಿ, ರಸ್ತೆ ತಡೆ ಮಾಡ್ತೀವಿ. ಏನಾದರೂ ಅನಾಹುತ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ನೇರವಾಗಿ ಹೊಣೆಗಾರಿಕೆ ಜಿಲ್ಲಾಡಳಿತ ಸರ್ಕಾರ ಅಂತೇಳಿ ರೈತರು ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಲಾದರೂ ಸರ್ಕಾರ ಸಚಿವರು ಈಗಾಗಲೇ ಸಕ್ಕರೆ ಕಾರ್ಖಾನೆ ಮತ್ತು ರೈತರ ಮಧ್ಯೆ ನಡೀತಾ ಸಂಘರ್ಷಕ್ಕೆ ಬ್ರೇಕ್ ಹಾಕಂತ ಕೆಲಸ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ ಜಿಲ್ಲೆಯಾದ್ಯಂತ ಕಬ್ಬು ಬೆಳೆಗಾರರು ಕೂಡ ಪ್ರತಿ ಟನ್ನಿಗೆ 3,300 ರೂಪಾಯಿ ಸರ್ಕಾರ ನಿಗದಿ ಮಾಡಲೇಬೇಕು, ಜಿಲ್ಲಾಡಳಿತ ಸಕ್ಕರೆ ಕಾರ್ಖಾನೆಯವರ ಬನ ಒಲಿಸಲೇಬೇಕಂತೇಳಿ ಕಳೆದ 8 ದಿನಗಳಿಂದ ನೋಡ್ಬೋದು ನೀವು. ಈಗಾಗಲೇ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ರೈತರ ಹೋರಾಟಕ್ಕೆ ಪಕ್ಷಾತೀತವಾಗಿ ಸಾಕಷ್ಟು ಜನರು ಬೆಂಬಲಿಸ್ತಾ ಇದ್ದಾರೆ. ಈಗಾಗಲೇ ಚನ್ನಬಸವಾನಂದ ಸ್ವಾಮೀಜಿಗಳು ಕೂಡ ಆಗಮಿಸಿ ರೈತರಿಗೆ ಧೈರ್ಯ ತುಂಬ್ತಾ ಇದ್ದಾರೆ. ನಾವು ನಿಮ್ಮೊಂದಿಗಿದ್ದೀವಿ, ರೈತರಿದ್ದರೆ ಎಲ್ಲರಿಗೂ ಅನ್ನ ಸಿಗ್ತಾ, ದುಡಿದು ಕೆಲಸ ಮಾಡಿ ಕಷ್ಟಪಟ್ಟು ಅನ್ನ ನೀಡೋಂಥ ರೈತರು ನೀವು ಇಲ್ಲಿ ರಸ್ತೆಗೆ ಬಂದೇನ ಈ ರೀತಿ ಕುಳಿತು ಹಕ್ಕು ಕೇಳೋದು ಎಷ್ಟರ ಮಟ್ಟಿಗೆ ಸರಿಯಾದ, ಸರ್ಕಾರ ಅಧಿಕಾರದಲ್ಲಿ ಇದ್ದವರು ತಿಳ್ಕೋಬೇಕು ಅಂತೇಳಿ ಸ್ವಾಮೀಜಿಗಳು ಕೂಡ ಆಕ್ರೋಶ ಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ
ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಬೇಕೇ ಬೇಕಂತೇಳಿ ನೋಡ್ಬೋದು ನೀವು ದೃಶ್ಯದಲ್ಲಿ. ಸಾಕಷ್ಟು ಜನ ರೈತರಿದ್ದಾರೆ. ಕಳೆದ 8 ದಿನ ಆಗ್ಲಾಗ ಹೊಂಟದು, ಇವತ್ತು ಮನೆಗೆ ಹೋಗಿಲ್ಲ. 13ರಿಂದ ಕಂಟಿನ್ಯೂ ಆಗಿ ಅಹೋರಾತ್ರಿ ಧರಣಿ ನಡೆಸ್ತಾ ಇದ್ದಾರೆ. ಸಾಕಷ್ಟು ಚಳಿಯುವ ರಾಜಕಾರಣಿಗಳು ಮಾತ್ರ ಆರಾಮಾಗಿ ಗರಮಾಗಿ ಮಲ್ಕೋತಾರೆ. ಆದ್ರೆ ನಾವು ರಸ್ತೆಯಲ್ಲಿದ್ದೀವಿ, ನಾವು ಹೊಲದಲ್ಲಿ ಕೆಲಸ ಮಾಡಿ ದುಡಿದು ಪ್ರತಿಯೊಬ್ಬರು ದುಡಿದ್ರು ಮಾತ್ರ ಎಲ್ಲರಿಗೂ ಅನ್ನ ಸಿಗ್ತದೆ. ಆದ್ರೆ ಟೋಟಲಿ ಇವತ್ತು ಅಧಿಕಾರದಲ್ಲಿದ್ದಂಥ ಸರ್ಕಾರ, ಜನಪ್ರತಿನಿಧಿಗಳು, ಅಧಿಕಾರಿಗಳು ಅರ್ಥ ಮಾಡ್ಕೋತಿದ್ದಲ್ಲ. ಸಕ್ಕರೆ ಕಾರ್ಖಾನೆಗಳ ಮನವೊಲಿಸಲಿಕ್ಕೆ ಎಲ್ಲೋ ಒಂದು ಕಡೆ ಇವತ್ತು ವಿಫಲ ಆಗಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ರಹೀಂ ಖಾನ್ ಬಂದು ಹೋದರೂ ಕೂಡ ಇವತ್ತಿಗೂ ಬೆಲೆ ನಿಗದಿಯಾಗಿಲ್ಲ. ಮುಖ್ಯಮಂತ್ರಿ ಒಂದು ಚರ್ಚೆ ಮಾಡಿ ಬೆಲೆ ನಿಗದಿ ಮಾಡ್ತೀವಿ ಅಂತೇಳಿ ಹೇಳೋದ್ರು. ಇಲ್ಲಿ ಸ್ವಾಮೀಜಿಗಳು ಕೂಡ ರೈತರಿಗೆ ಬೆಂಬಲಿಸಿದ್ದಾರೆ. ಗುರುಗಳು ಏನು ಹೇಳ್ಬೇಕಂತ್ರಿ, ಯಾಕೆ ಈ ರೀತಿ ಹಗ್ಗ ಜಗ್ಗಾಟ? ಇವತ್ತು ಸಾಕಷ್ಟು ಚಳಿ ಇವೆ. ರೈತರು ಏನಂದ್ರೆ ರಸ್ತೆ ಮೇಲೆ ಕುಂತಿದ್ದಾರೆ, ಸಚಿವರ ಕಚೇರಿ ಮುಂಭಾಗದಲ್ಲಿ ಕುಂತಿದ್ದಾರೆ. ಯಾರು ಕೇಳಕ್ಕೆ ದಿಕ್ಕಿಲ್ಲ ಗುರುಗಳೇ? ಈಗ ಕಳೆದ 7 ದಿವಸದಿಂದ ಏನು ರೈತರು ಇಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದಾರೆ, ಇದು ಅವ್ರು ಕೇಳ್ತಕ್ಕಂಥದ್ದು ಭಾಳ ಸೂಕ್ತವಾದಂಥದ್ದು, ಜಾಯಜಿದೆ. ಯಾಕಂದ್ರೆ 3,300 ರೂಪಾಯಿ 300 ರೂಪಾಯಿ ಕೇಳ್ತಾ ಇದ್ದಾರೆ. ಅವರ ಒಂದು ಪರಿಶ್ರಮ ಮೆಹನತ್ತು, ಅವ್ರೇನು ಕಬ್ಬು ಬೆಳೆಸೋ ಸಲುವಾಗಿ ಅವ್ರು ಶ್ರಮ ಪಟ್ಟಿರ್ತಾರೆ, ಅದ್ರ ಲಾಗೋಡಿ ಎಲ್ಲ ಖರ್ಚು ಮಾಡಿರ್ತಾರೆ. ಅದಕ್ಕೆ 3,300 ರೂಪಾಯಿ ಏನೂ ಅಲ್ಲ. ಅವರಿಗೆ ಆ್ಯಕ್ಚುಲಿ ಒಂದು ಟನ್ ಕಬ್ಬಿನಿಂದ ಫ್ಯಾಕ್ಟ್ರಿಯವರಿಗೆ 14-15 ಸಾವಿರ ರೂಪಾಯಿ ಲಾಭ ಇರುತ್ತೆ. ಆದರೆ 5,000 ರೂಪಾಯಿ ಕೊಟ್ಟರು ಕೂಡ ಕಡಿಮೆನೇ. ಇವತ್ತು ಕಬ್ಬು ಬೆಳಿಬೇಕು, ಅಹೋರಾತ್ರಿಯಲ್ಲಿ ಹಗಲು ರಾತ್ರಿಯಲ್ಲಿ ಕಷ್ಟಪಟ್ಟು ಕಬ್ಬು ಬೆಳಿಬೇಕು. ರೈತರು ಈ ಸಮಾಜಕ್ಕೆ, ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರು. ಎಲ್ಲ ರಾಜಕಾರಣಿಗಳು ರೈತರು ದೇಶದ ಬೆನ್ನೆಲುಬು ಅಂತೆಲ್ಲ ಭಾಷಣ ಮಾಡ್ತಾರೆ. ಆದರೆ ಇವತ್ತು ಚಳಿಯೊಳಗೆ 7 ದಿವಸದಿಂದ ರೈತರು, ನಮಗೆ ಅನ್ನ ಕೊಡ್ತಕ್ಕಂಥ ರೈತರು, ಅನ್ನದಾತರು ಈ ಚಳಿಯೊಳಗೆ ಬಂದು ಮಲ್ಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಅವರು ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಆದರೂ ಸಹಿತ ಇವತ್ತಿಲ್ಲಿ ರಹೀಂ ಖಾನ್ ಅವರು ಮತ್ತು ಈಶ್ವರ್ ಖಂಡ್ರೆ ಅವರು ಇಬ್ಬರು ಸಚಿವರು ನಮ್ಮ ಜಿಲ್ಲೆಯಲ್ಲಿ ಇದ್ದರೂ ಕೂಡ ಅವರು ಬಂದು ಹೋಗಿದ್ದಾರೆ. ಇನ್ನೂ ತನಕ ಯಾವುದೇ ಒಂದು ಬೆಲೆ ಇನ್ನೂ ನಿಗದಿ ಆಗಿಲ್ಲ. 3,000 ಗುರುಗಳೇ, ಸಕ್ಕರೆ ಕಾರ್ಖಾನೆಗಳು ಸರ್ಕಾರ ನಡೆಸಲತ್ತವ, ಸರ್ಕಾರಕ್ಕೆ ಸಕ್ಕರೆ ಕಾರ್ಖಾನೆ ಹಿಡಿತದಲ್ಲಿವೆ, ಸರ್ಕಾರ ಸಕ್ಕರೆ ಕಾರ್ಖಾನೆದ್ರು ಹಿಡಿತದಲ್ಲಿದೆ. ಏನಿದೆ ಗುರುಗಳು, ಏನು ಟೋಟಲ್ ಯಾಕೆ ಈ ರೀತಿ ಅಧಿಕಾರಿಗಳು ಮುಖ್ಯಮಂತ್ರಿ ಆರ್ಡರ್ ಕಾಪಿ ಕೊಟ್ಟು ಪಾಲನೆ ಮಾಡಿರಲಿಲ್ಲ, ಮನೆಗೆ ನಡ್ರಿ ಅಂತ ಹೇಳ್ಬೋದಲ್ಲ? ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರು ಮಾತಾಡೋದು ನಾನು ಕೇಳಿದ್ದೀನಿ. ಎಂದರೆ ನಮ್ಮ ಯತ್ನಾಳ್ ಪಾಟೀಲ್ ಅವರು ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದಾಗ ಅವರಂದರು, ಯಾರು 3,300 ರೂಪಾಯಿ ಕೊಡಲ್ಲ ಅವ್ರ ಮೇಲೆ ನಾವು ಆ್ಯಕ್ಷನ್ ತೊಗೋತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದರು. ಈಗ ಬೀದರ್ ಜಿಲ್ಲೆ ಎಲ್ಲ ಕಾರ್ಖಾನೆಗಳ ಅಧ್ಯಕ್ಷರ ಮೇಲೂ ಮುಖ್ಯಮಂತ್ರಿಗಳು ಆ್ಯಕ್ಷನ್ ತೊಗೋಬೇಕು. ಯಾರು 3,300 ಕೊಡಲ್ಲ ಅಂತಾರೆ, ಮುಖ್ಯಮಂತ್ರಿಗಳು ಆ್ಯಕ್ಷನ್ ತೊಗೋಬೇಕು ಅಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ಇವತ್ತು ಉಸ್ತುವಾರಿ ಮಂತ್ರಿ ಹೇಳ್ತಾರೆ, ಈ ಆಡಳಿತ ಮಂಡಳಿ ಅಂತಕ್ಕಂಥದ್ದು ನಮ್ಮ ಕೈಯಲ್ಲಿಲ್ಲ, ಇದು ಸಂಪೂರ್ಣವಾದಂಥ ಹಿಡಿತ ಕೇಂದ್ರ ಸರ್ಕಾರಕ್ಕಿದೆ. MRP ಫಿಪ್ ಆದಂಥ ಒಂದು ಕಾನೂನು ಅದು ಕೇಂದ್ರ ಸರ್ಕಾರಕ್ಕಿದೆ ಅಂತ ಅವರು ಕೇಂದ್ರ ಸರ್ಕಾರಕ್ಕಿದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಂಗೆ ಘೋಷಣೆ ಮಾಡಿದ್ರು? ಸಿದ್ದರಾಮಯ್ಯ ಅವರು ಆರ್ಡರ್ ಪಾಲನೆ ಯಾಕೆ ಆಗ್ತಾ ಇಲ್ಲ ಅಷ್ಟೇ. ಇವತ್ತು ಆ ಮಾತನ್ನು ಇವತ್ತು ಇಲ್ಲಿ ಮಾಜಿ ಕೇಂದ್ರ ಮಂತ್ರಿ ಖುಬಾ ಅವರು ಬಂದು ಹೋದರು, ಇವತ್ತು ಹಾಲಿ ಮಂತ್ರಿ ಈಶ್ವರ್ ಖಂಡ್ರೆ ಅವರು ಬಂದು ಹೋದರು. ಆದರೆ ರೈತರಿಗೆ ನಿಜವಾದಂಥ ಸಂತೋಷವನ್ನು ಹೇಳ್ತಾ ಇಲ್ಲ. ಇವತ್ತು ಆ ಸಂತೋಷ ಹೇಳಬೇಕು, ರೈತರಿಗೆ 3,100 ರೂಪಾಯಿ ಕೊಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಸೊ ಇದು ಹೋರಾಟಗಾರರ ಮಾತಂತ ಹೇಳ್ಬೋದು. ಪ್ರತಿ ಟನ್ನಿಗೆ ಕನಿಷ್ಠ 3,100 ರೂಪಾಯಿ ಅದರ ಘೋಷಣೆ ಮಾಡಲೇಬೇಕು, ಇಲ್ಲ ಜಿಲ್ಲಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ. ಟೋಟಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆದೇಶ ಜಿಲ್ಲಾಧಿಕಾರಿ ಅವರು ಪಾಲನೆ ಮಾಡಬೇಕು, ಇಲ್ಲಾಂದ್ರೆ ಸಕ್ಕರೆ ಕಾರ್ಖಾನೆಗಳ ಕೀಲಿ ತಗೊಂಡೇನಾದ್ರು ಜಿಲ್ಲಾಡಳಿತ ನಡೆಸಬೇಕು ಎಂಬುದು ಆಕ್ರೋಶದ ನುಡಿ ಸ್ವಾಮೀಜಿಗಳದಾಗ್ಯದ, ಹೋರಾಟಗಾರದಾಗ್ಯದ ಅಂತ ಹೇಳ್ಬೋದು. ಈಗಲಾದರೂ ಜಿಲ್ಲಾಡಳಿತ ಸಕ್ಕರೆ ಕಾರ್ಖಾನೆಗಳ ಏನು ರೈತರ ಹಗ್ಗ ಜಗ್ಗಾಟ ನಡೀತದೆ ಬ್ರೇಕ್ ಹಾಕಂತ ಕೆಲಸ ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಬಿಹಾರದಲ್ಲಿ NDA ಮೈತ್ರಿಕೂಟ ಅಭೂತಪೂರ್ವವಾಗಿ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿದ ನಂತರ ಇವತ್ತು ನಿತೀಶ್ ಕುಮಾರ್ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇವತ್ತು ಪದಗ್ರಹಣ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇವತ್ತು ನಿತೀಶ್ ಕುಮಾರ್ ಅವರ ಜೊತೆಗಿರ್ತಾರೆ. ಹಾಗೆ ಇವತ್ತು ಪದಗ್ರಹಣದಲ್ಲಿ ಯಾರ್ಯಾರು ಕ್ಯಾಬಿನೆಟ್ ಸೇರ್ತಾರೆ, ಯಾರ್ಯಾರು ಮಂತ್ರಿಗಳಾಗ್ತಾರೆ, BJPಗೆ ಎಷ್ಟು ಸ್ಥಾನ, ಹಾಗೆ ನಿತೀಶ್ ಕುಮಾರ್ ಪಾರ್ಟಿಗೆ ಎಷ್ಟು ಸ್ಥಾನ, ಇದೆಲ್ಲದರ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಬಿಹಾರ ರಣಾಂಗಣದಲ್ಲಿ NDA ಮೈತ್ರಿಕೂಟ ಗೆದ್ದು ಬೀಗಿದೆ. ಮಹಾಗಠಬಂಧನ್ ವಿರೋಧ ನಿಮೋ ಮೋಡಿ ಜಯಬೇರಿ ಬಾರಿಸಿದೆ. ನಿತೀಶ್ ಕುಮಾರ್ಗೆ ಮತ್ತೆ ಬಿಹಾರ CM ಪಟ್ಟ ಒಲಿದು ಬಂದಿದೆ. 10ನೇ ಬಾರಿ CM ಆಗಿ ನಿತೀಶ್ ಪದಗ್ರಹಣ. ಪ್ರಮಾಣ ವಚನಕ್ಕೆ ಸಾಕ್ಷಿಯಾಗ್ತಾರಾ? ನಮೋ.
ಇಂದು 10ನೇ ಬಾರಿಗೆ ಬಿಹಾರ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪಾಟ್ನಾದಲ್ಲಿ ನಡೆದ ಜೆಡಿಯು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹೊಸದಾಗಿ ಆಯ್ಕೆಯಾದ ಶಾಸಕರು ನಿತೀಶ್ ಕುಮಾರನ್ನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಪಾಟ್ನಾದ ಐತಿಹಾಸಿಕ ಗಾಂಧಿ ಮೈದಾನದಲ್ಲಿಂದು ನಿತೀಶ್ 10ನೇ ಬಾರಿಗೆ ಬಿಹಾರ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಲಿದ್ದಾರೆ. ಬಿಜೆಪಿ ಪಕ್ಷದಿಂದ ಯಾರ್ಯಾರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಅನ್ನೋದನ್ನ ನೋಡೋದಾದ್ರೆ, ಬಿಜೆಪಿ ಸಂಭಾವ್ಯ ಸಚಿವರು ಸಾಮ್ರಾಟ್ ಚೌಧರಿ, ವಿಜಯ್ ಕುಮಾರ್ ಸಿನ್ಹಾ, ಮಂಗಲ್ ಪಾಂಡೆ, ನಿತೀಶ್ ಮಿಶ್ರಾ, ನಿತಿನ್ ನವೀನ್, ರೇಣು ದೇವಿ, ನೀರಜ್ ಕುಮಾರ್ ಸಿಂಗ್ ಬಬ್ಲು, ಸಂಜಯ್ ಸರೋಗಿ, ರಜನೀಶ್ ಕುಮಾರ್. ಜೆಡಿಯುನಿಂದಲೂ ಕೆಲ ಶಾಸಕರು ನಾಳೆ ಪದಗ್ರಹಣ ಮಾಡಲಿದ್ದಾರೆ. ಅವರು ಯಾರ್ಯಾರು ಅಂತ ನೋಡೋದಾದ್ರೆ, ಜೆಡಿಯು ಸಂಭಾವ್ಯ ಸಚಿವರು ವಿಜಯ್ ಕುಮಾರ್ ಚೌಧರಿ, ವಿಜಯ್ ಕುಮಾರ್ ಯಾದವ್, ಶ್ರವಣ್ ಕುಮಾರ್, ಅಶೋಕ್ ಚೌಧರಿ, ರತ್ನೇಶ್ ಸದಾ, ಶ್ಯಾಮ್ ರಜಾಕ್, ಲಶಿ ಸಿಂಗ್, ದಾಮೋದರ್ ರಾವತ್. ಇತರೆ ಪ್ರಾದೇಶಿಕ ಪಕ್ಷಗಳ ನಾಯಕರಿಗೂ ಕೂಡ ಮಂತ್ರಿಗಿರಿ ಸಿಗುವ ಸಾಧ್ಯತೆ ಇದೆ. ಸಂಭಾವ್ಯ ಮಂತ್ರಿಗಳು ರಾಜು ತಿವಾರಿ ಲೋಕ ಜನಶಕ್ತಿ ಪಕ್ಷ, ಸಂತೋಷ್ ಕುಮಾರ್ ಸುಮನ್ ಹಿಂದೂಸ್ತಾನಿ ಅವಾಮಿ ಮೋರ್ಚಾ, ಸ್ನೇಹಲತಾ ಕುಶ್ವಾಹಾ ರಾಷ್ಟ್ರೀಯ ಲೋಕ ಮೋರ್ಚಾ. ಇನ್ನು ನಾಳಿನ ಪದಗ್ರಹಣ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವರು ಮತ್ತು ಯುಪಿ ಸಿಎಂ ಯೋಗಿ ಆಗಮಿಸುವ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.